ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಉಳಿಸುವತ್ತ ಬೆಳೆಸುವತ್ತ ನಾವು ಮನಸ್ಸು ಮಾಡಬೇಕು. ಆ ದೃಷ್ಟಿಯಲ್ಲಿ ವಿಜ್ಞಾನ ಬುದ್ಧಿ, ತತ್ವಜ್ಞಾನಿ ಮನಸ್ಸು, ಕವಿ ಹೃದಯ ಎಲ್ಲಿರುತ್ತೋ ಆ ಮೂರರ ಸಮ್ಮಿಲನದಲ್ಲಿ ಆ ಯೋಗ ಸಂಯುಕ್ತವಾಗಿ ನಮ್ಮ ಬದುಕು ಕ್ಷೇಮವಾಗಿರುತ್ತೆ. ಸಾಧಾರಣವಾಗಿ ನಮ್ಮ ಮನಸ್ಸಿಗೆ ನಾವು ಆಹಾರ ಕೊಡಲ್ಲ, ದೇಹಕ್ಕೆ ಮಾತ್ರ ಕೊಡ್ತೀವಿ, ಪ್ರಯೋಜನ ಇಲ್ಲ. ಮನಸ್ಸಿಗೆ ಮೊದಲು ಆಹಾರ ಕೊಡಬೇಕು. ಮನಸ್ಸು ಮಲಿನವಾದರೆ ಮನುಷ್ಯನೇ ಮಲಿನವಾದಂತೆ. ಸಂಗೀತ ಅಂತ ಕೇಳಿದ ಕೂಡಲೇ ನಮ್ಮ ಹರಟೆ ಕಾರ್ಯಕ್ರಮದಲ್ಲಿ ಪಕ್ಕದಲ್ಲಿದ್ದವರು ಕೇಳಿದ್ರು, ಏನಂತ ಅಂದರೆ ಪಾಶ್ಚಾತ್ಯ ಸಂಗೀತ ಅಂದ್ರೇನು ಅಂದರು. ಏನು ಹೇಳ್ಬೋದು ಹೇಳಿ? ಪಾಶ್ಚಾತ್ಯ ಸಂಗೀತ ಅಂದ್ರೇನು? ಹಾಸ್ಯಕ್ಕಾಗಿ. ನಮ್ಮ ಶಾಸ್ತ್ರೀಯ ಸಂಗೀತ ಅಂದ್ರೇನು? ಶಾಸ್ತ್ರೀಯ ಸಂಗೀತ ತಾಳ ಲಯ ಧ್ವನಿಯ ಮೇಲೆ ಮಿಳಿತ. ಪಾಶ್ಚಾತ್ಯ ಸಂಗೀತ ಗಾಯನವೇ ಅಂದರು. ಹೌದೌದು, ಅದು ಗಾಯ ನವೆ, ಕೆರ್ಕೊಳ್ಳೋದು ಕುಣಿಯೋದು. ಮೈಕಲ್ ಜಾಕ್ಸನ್ ಆಗೋಣ, ಮೈಕೈ ಎಲ್ಲ ಥಾಕ್ಸೋಣ, ಮೈಕೇಲ್ ಜಾಕ್ಸನ್ ಮೇಲ ಫಿಮೇಲ ಅರ್ಥವಾಗದೆ ಇಮೇಲ ಅಂತ ಕುಣ್ಕೊಂಡು ಹೋಗ್ತೀವಲ್ಲ, ಅದು ಹಾಗೆ. ಆದರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಹಾಡಿದರೆ ಹೊಸ ಗೀತೆ, ರಚಿಸಿದರೆ ನವಕವಿತೆ, ಕೂಡಿದರೆ ಪದಪುಂಜ ಕಲ್ಪನೆಯ ತೇರು, ಸಾಕಾರವಾಗದಿರೆ ನಷ್ಟ ಚಿಂತನೆ ರೂಪ, ಕೃತಿಗಳಿಸು ಭಾವನೆಯ ಮುದ್ದು ರಾಮ. ಆ ಕೊಳಲು ನುಡಿಸುವಾಗ ಅದು ನನಗೆ ನೆನಪಾಗೋದು ನಮ್ಮ ಮುದ್ದುರಾಮನ ಪದ್ಯವೇ. ಕೊಳಲನ್ನೊತ್ತದೆ ತುಟಿಗೆ ನಾದ ಮೂಡುವುದೆಂತು, ಇದೇ ದಾರಿ ಇದೇ ಹುರುಪು ನೀ ನಡೆವ ತನಕ, ಹಸಿರು ಬಯಸುವರೆಲ್ಲ ಬೆವರ ಸುರಿಸಲೇಬೇಕು, ಕೈಯಿಂದ ಕೈಲಾಸ ಮುದ್ದು ರಾಮನ್. ನಮ್ಮ ಸಂಸ್ಕೃತಿಯ ಹಿರಿಮೆಯನ್ನು ನೀವು ಗಮನಿಸ್ಕೊಳ್ಳಿ. ಮಹಾಲಿಂಗಂ ಅಂಥೇಳಿ ಕೊಳಲು ವಾದಕರಿದ್ದರು. ಅವರು ರೋಮ್ ದೇಶಕ್ಕೆ ಹೋಗಿ ಪೋಪ್ ಪಾಲ್ ಜಗದ್ಗುರು ಆ ಕ್ರಿಶ್ಚಿಯನ್ ಮತಸ್ಥರ ಗುರುವಿನ ಹತ್ತಿರ ಕುಳಿತಾಗ ಅವರೊಂದು ಕೊಳಲು ವಾದನ ಅವರು ಹೀಗೆ ನುಡಿಸಿದರು. ಪೋಪ್ ಪಾಲ್ ಒಂದು ಮಾತು ಹೇಳಿದರು, ಈ ಬಿದಿರು, ಈ ಬೊಂಬು, ಇದರಿಂದ ಎಂಥ ನಾದ ಬರುತ್ತೆ ಅಂತ. ನೀವು ಜಗದ್ಗುರು, ಏನು ಪ್ರಯೋಜನ? ಬೊಂಬಿಂದ ಬರಲ್ಲ, ಬೊಂಬಾಟಾಗಿ ಉಸಿರು ಕೊಡ್ತೀನಿ ನುಡಿಯುತ್ತೆ. ಅದೇ ಯೋಗ. ಇಲ್ಲಿ ಉಸಿರಿದ್ದರೆ ತಾನೇ ಅದು ಉಸಿರೋದಕ್ಕೆ. ಅದಕ್ಕೆ ನಮಗೆ ಗೊಂಬೆಗೆ ಕೈ ಮುಗಿದರೂ ನಂಬಿಕೆ ಇರಬೇಕು ಅಂತ. ನಮ್ಮ ಕನ್ನಡದ ಗಾದೆ ತುಂಬ ಚೆನ್ನಾಗಿದೆ. ಯಾಪ ಹೆಂಗಿದೆ ನಿನ್ನ ಬದುಕು ಅಂದರೆ, ಯಮಳನ್ ಸ್ವಾಮಿ ಅಕ್ಕನಿಗೆ 6 ಕಣ್ಣು, ಪಾಪಿ ಪರದೇಶಿನಿಗೆ ಒಂದೇ ಕಣ್ಣು ಅಂದು. ಯಾವುದು ಒಂದು ಸೂಜಿ, ಪಾಪಿ ಪರದೇಶಿ ಒಂದೇ ಕಣ್ಣು ಚುಚ್ಚೋದು, ಅಕ್ಕನಿಗೆ 6 ಕಣ್ಣು ಕೊಡಲು. ಇಂತಹ ಒಂದು ಸಂಸ್ಕೃತಿಯಲ್ಲಿ ನಾವು ಸಾಗಿ ಬರ್ತಾ ಇರ್ತಕ್ಕಂಥವರಿಗೆ ಇಂಗಿತಕ್ಕೆ ಸಂಗೀತ ಬೇಕು. ಹಾಗೆ ಯೋಗದ ಮೂಲಕ ದೇಹಕ್ಕೆ ಸಮಾಧಾನ ಬೇಕು. ಸಂಗೀತ ಹಾಡ್ತಾ ಇದ್ಲು ಮನೆಯವಳು. ಗಂಡ ಬಾಗಿಲು ತಕೊಂಡು ಹೊರಗೆ ಬಂದುಬಿಟ್ಟ. ಅವಳಿಗೆ ಭಾಳ ಬೇಜಾರಾಗ್ಬಿಡ್ತು ಹೆಂಡತಿಗೆ. ಕಂಡವ್ರ ಮನೆ ಪಕ್ಕದವ್ರು ಏನಾರ ಹಾಡ್ತಾಯಿದ್ರೆ ಹೋಗಿ ಕುಕ್ಕರಿಸ್ಕೊಂಡು ಕೇಳ್ತೀರಿ. ನಾನು ಹಾಡ್ತಾಯಿದ್ರೆ ಹೊರಗೆ ಹೋಗ್ಬಿಟ್ರಲ್ರಿ, ಚೆ ನೀನು ಹಂಗೆ ಅನ್ಕೋಬೇಡ, ಅಕ್ಕಪಕ್ಕದವರು ಹೆಂಡತಿಗೆ ಹೊಡಿತಾ ಇದ್ದಾನೆ ಗಂಡ ಅಂತ ಅನ್ಕೋಬಾರ್ದಲ್ಲ ಅಂತೇಳಿ ಹೊರಗೆ ಹೋದೆ. ಆ ಥರದ್ದು ಸಾಧನೆ ಅಲ್ಲ ನಮ್ಮದು, ಅದು ವೇದನೆ. ಸಾಧನೆ ಆಗಬೇಕಾದ್ರೆ ನಿನ್ನ ತಾನೇ ನಮ್ಮ ರವಿ ಮಹರ್ಷಿಗಳ ಜೊತೆಯಲ್ಲಿ ಅಲ್ಲಿ ಹೇಳಿಬಿಟ್ಟು ಬಂದೆ, ಇನ್ ಯುವರ್ ಲೈಫ್ ಡೋಂಟ್ ಚೇಸ್ ಇಟ್, ಚೂಸ್ ಇಟ್. ಇನ್ ಯುವರ್ ಲೈಫ್ ಡೋಂಟ್ ಲಿವ್ ಇಟ್, ಲಿವ್ ಇಟ್. ಲೈಫ್ ಇಸ್ ಎ ಗೇಮ್, ರೀಚ್ ಯುವರ್ ಏಮ್. ಲೈಫ್ ಬೇಸಿಕ್, ಲಿಸನ್ ಮ್ಯೂಸಿಕ್. MUSIC. M ಮೊರಾಲಿಟಿ, U ಯೂನಿವರ್ಸಿಟಿ, S ಸ್ಪಿರಿಚುಯಾಲಿಟಿ, I ಇಂಡಿವಿಜುವಾಲಿಟಿ, C ಕ್ರಿಯೇಟಿವಿಟಿ. ಯಾವತ್ತೂ ಚರಿತ್ರೆಯನ್ನು ಶುಟ್ಟಿ ಮಾಡಬೇಕು ನಾವು. ಹಾಗಾಗಿ ನಮ್ಮ ದೇಶದ ಮಾನನೀಯ ಪ್ರಧಾನಮಂತ್ರಿಗಳಾಗಿರುವ ನರೇಂದ್ರ ಮೋದಿಜಿಯವರೊಂದು ಮಾತು ಹೇಳಿದರು ನೋಡಿ, ಅದನ್ನು ನೆನಪು ಮಾಡಿಕೊಡಿ. ಇಸ್ ದೇಶ ಕೆ ಲಿಯೇ ये भारत माता के लिए अहम सेवक नहीं है, ಸ್ವಯಂ ಸೇವಕ ಇಂಥ ಪದ. ಅದರಿಂದ ಅಹಂಕಾರವನ್ನು ಪಕ್ಕಕ್ಕಿಟ್ಟರೆ ಶಾರದೆಯ ಕೃಪೆ ನಾವು ಒಲಿಸ್ಕೊಳ್ಳಬಹುದು. ಹಾಗಾಗಿ ಯೋಗ ಕೇಂದ್ರದಲ್ಲಿ ಕ್ಷೇಮಕ್ಕಾಗಿ ಹಾಡನ್ನು ಕೇಳ್ತಕ್ಕಂತಹ ನಮ್ಮಂತಹ ನಮ್ಮ ಹೃದಯಕ್ಕೆ ಏನಾಗುತ್ತೆ ಎನ್ನುವುದನ್ನು ನಮ್ಮ ಕುವೆಂಪು ರಾಮಾಯಣ ದರ್ಶನದಲ್ಲಿ ಸಂಗೀತ ಕೇಳ್ತಾ ಇದ್ದರೆ, ಸಾಹಿತ್ಯ ಕೇಳ್ತಾ ಇದ್ದರೆ ಕಿವಿಗೆ ಸೊದೆ ಮನಕ್ಕೆ ಸಂತರ್ಪಣ, ಸಂಭ್ರಮಕ್ಕೆ ಸಂಭ್ರಮವು ಸಂಘಟಿಸಿತೆಂಬಂತೆ, ಕಲ್ಲು ಸಕ್ಕರೆಗೆ ಜೇನುತುಪ್ಪ ಬೆರೆಸಿದಂತೆ. ಇದು ನಮ್ಮ ದೇಶದ ನಮ್ಮ ಸಂಸ್ಕೃತಿಯ ಈ ಒಂದು ನಾದ. ಅದಕ್ಕೆ ನಮ್ಮ ಬೇಂದ್ರೆಯವರು ನಾದ ಬೇಕು ನಾದಕ್ಕೆ ತಕ್ಕ ಪ್ರತಿನಾದ ಬೇಕು,
ನಾದ ಮೇಲೆ ವಾದ ಯಾಕಬೇಕು, ಅರವಿಂದ ಮೋದ ಬೇಕು, ಅರವಿಂದ ಆಮೋದರ ಬೇಕು, ಸಚ್ಚಿತ್ತಾನಂದ ಬೇಕು, ಸಚ್ಚಿದಾನಂದನ ಶೋಧ ಬೇಕು. ಹೊರಗಿನ ದೇವರು ಯಾಕಬೇಕ, ಒಳಗಿನ ದೇವರು ಸಾಕಬೇಕು. ಈ ಒಳಗಿನ ದೇವರನ್ನು ಸಾಕಬೇಕಾದರೆ ಮನಸ್ಸಿಗೆ ಸಂಸ್ಕಾರ ಕೊಡಲೇಬೇಕು. ಮನಸ್ಸು ಒಂದು ರೀತಿಯಲ್ಲ, ಅದೊಂದು ಕೋತಿ, ಹೇಗೆ ಬೇಕಾದರೂ ಚಲಿಸುತ್ತೆ. ಅದನ್ನು ನಿಯಂತ್ರಣಕ್ಕೆ ಇಟ್ಕೊಳ್ಳೋದಕ್ಕೆ ದೇಹ ಮತ್ತು ಮನಸ್ಸು ಇವೆರಡನ್ನು ನಾವು ಭಗವದ್ಗೀತೆಯಲ್ಲೂ ಕೂಡ ಕೇಳ್ತೀವೋ ಇಲ್ವೋ. ಚಂಚಲ ಮನ ಕೃಷ್ಣ ಪ್ರಮಾದಿ ಬಲವದೃಢಂ ಅಂದ. ಕೃಷ್ಣ ಏನು ಉತ್ತರ ಕೊಟ್ಟ, ನನಗೆ ಮನಸ್ಸು ಭಾಳ ವಿಚಲಿತವಾಗಿದೆ ಕೃಷ್ಣ, ಏನು ಮಾಡಲಿ ಇಂದ. ಕೃಷ್ಣನು ನನಗೂ ಅದೇ ಪ್ರಾಬ್ಲಮ್ಮಪ್ಪ, ಅಭ್ಯಾಸ ಏನು ಕೌಂತೆಯ, ದಿನ ಅಭ್ಯಾಸ ಮಾಡಬೇಕು ಅಂದರು. ಒಂದಿನ ಯೋಗಾಭ್ಯಾಸ ಹಾಕ್ಬಿಟ್ಟು ಹೆಂಡ್ತಿನ ಕಾಲೇ ಮಡ್ಚಕ್ಕಾಗಲ್ಲ ಕಣೆ, ಕಾಪಿ ತಗೊಂಬಾರೆ ಅಂದರೆ ಆಗೋದಿಲ್ಲ. ಪ್ರತಿದಿನ ಯೋಗಾಭ್ಯಾಸ ಅಂತಕ್ಕಂಥದ್ದು ಯಾರು ನಾವು ಮಾಡ್ತೀವಿ ಅದು ನಮ್ಮ ಜೀವನಕ್ಕೆ ಕ್ಷೇಮಕರವಾದದ್ದು ಅಂತ ಹೇಳಿ ಅದರಲ್ಲಿ ಒಂದು ಘಟನೆಯನ್ನು ನಿಮ್ಮ ಮುಂದೆ ನಿವೇದನೆ ಮಾಡಿಕೊಳ್ಬೇಕು. ಸಮಾಧಾನ ಅಂತ ಹೇಳಿದೆ. ರೈಲಿನಲ್ಲಿ ಪ್ರಯಾಣ ಸಾಗ್ತಾ ಇದೆ. ಯೋಗ ಗಂಡ ಆದರೆ ಕ್ಷೇಮ ಹೆಂಡತಿ. ಅದರಿಂದ ಇಬ್ಬರು ಹೋಗ್ತಾ ಇದ್ದಾರೆ. ಮಗು ಇತ್ತು, ಅಳ್ತಾ ಇದೆ. ಎಷ್ಟು ಅಳುತ್ತೆ ಅಂದರೆ ಅಷ್ಟು ಅಳುತ್ತೆ. ನೋಡೋವರೆಗೂ ನೋಡೋದು ಅವಳು. ಏನು ಯೋಗಕ್ಕೆ ಹೋಗಿ ಏನು ದಂಡಪಿಂಡಿಕೆ, ಅದು ಅಳ್ತಾ ಇದೆ. ಸುಧಾರಿಸ್ಬೇಕು ಅಂತ ಬುದ್ಧಿ ಬೇಡವೇನ್ರಿ ನಿಮಗೆ? ಎತ್ಕೊಳ್ಳಿ. ಶವಾಸನ ಹಾಕಕ್ಕೆ ಬರುತ್ತೆ, ಕುಕ್ಕಡಾಸನ ಹಾಕ್ಕೊಂಡು ಮಗುನ ಸುಧಾರ್ಸೋಕ್ಕೆ ಬರಲ್ವಾ? ಕುಕ್ಕರಿಸ್ಕೊಳ್ಳಿ ಅಂಥೇಳಿ ಮಗುನ ಕೊಟ್ಟರೆ ಆ ಮಗು ಅಳು ನಿಲ್ಲಿಸಲಿಲ್ಲ. ಇವನು ಅವಳು ಹೇಳ್ದಂಗೆ ಕ್ಷೇಮದ ಮಾತು ಹೇಳಬೇಕು. ಸೀತಾರಾಮ ಸುಧಾರಿಸ್ಕೊಳ್ಳೋ, ಸಮಾಧಾನ ಪಟ್ಕೊಳಪ್ಪ, ಸೀತಾರಾಮ ಸಮಾಧಾನ ಮಾಡ್ಕೊ. ಅವರ ಎದುರುಗಡೆ ಒಂದು ದಂಪತಿಗಳು ಕೂತಿದ್ರು. ಅವರಲ್ಲೂ ಒಂದು ಮಗು ಅಳಿತು. ಆವಾಗ ಆಕೆ ಅಂದ್ಲು, ನೀವು ಇದ್ದೀರಿ ದಂಡಿಕೆ ನೋಡಿ, ಅವರು ಮಗುನ ಎತ್ಕೊಂಡು ಎಷ್ಟು ಸಮಾಧಾನ ಮಾಡ್ತಿದ್ದಾರೆ, ನಿಮಗೇನು ಬಂದಿದೆ ರೋಗ, ಅದಕ್ಕೆ ಯೋಗಕ್ಕೆ ಹೋಗ್ರಿ ಅಂತ ಹೇಳೋದು. ಕತ್ಕೊಳ್ಳಿ, ಮಗುನ ಎತ್ಕೊಂಡು ಸುಧಾರಿಸಿ, ನಾನೇ ಸುಧಾರಿಸ್ಬೇಕು. ಅವನು ನೋಡ್ದ ಅಷ್ಟೊತ್ತಿಗೆ ಅವನು ಇಳಿಯುವಂತಹ ಅವರ ಊರಿನ ರೈಲ್ವೆ ನಿಲ್ದಾಣ ಅಂತ ಬಂದುಬಿಡ್ತು. ಇವನಿಗೆ ತಡ್ಕೊಳಕ್ಕಾಗಲಿಲ್ಲ. ಆದರೆ ಇವನು ಭಾಳ ಯೋಗದ ಪುರುಷ. ಹೇಳ್ತಾರಲ್ಲ ಯೋಗದಲ್ಲಿ ಯಾವತ್ತೂ ಮನಸ್ಸು ಏಕಾಗ್ರತೆಗೆ ಬರೀಬೇಕು. ಆಮೇಲೆ ಭಾಳ ಚೆನ್ನಾಗಿ ಹೇಳ್ತಾರೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ ಕಣ್ಣು ಮುಚ್ಚಿರಬೇಕು. ಕಣ್ಣು ಬಿಡೋದು ಯಾವಾಗ ಅಂತ ಹೇಳಲ್ಲ, ಕಣ್ಣು ಮುಚ್ಚಿರಬೇಕು ಅಂತ. ಆವಾಗ ಅವನೇನು ಮಾಡ್ದ, ಇಳಿಬೇಕಾದ್ರೆ ಅವನು ಯೋಚನೆ ಮಾಡ್ದ, ಅಯ್ಯೋ ಏನಾರಾಗಲಿ ಅವ್ರ ಮುಂದೆ ಗಂದ್ಬಿಟ್ರಲ್ಲ ಅಂದ್ಬಿಟ್ಟು ಅಷ್ಟೊತ್ತಿಗೆ ಸಮಾಧಾನ ಮಾಡ್ಕೊಪ್ಪ ಸೀತಾರಾಮ, ಸಮಾಧಾನ ಮಾಡ್ಕೊ. ಇವನು ಕೇಳಬಿಟ್ಟ, ಏನು ಗುರುಗಳೇ ಯೋಗದಲ್ಲಿ ಇಷ್ಟೊಂದು ಸಮಾಧಾನ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಗೊತ್ತಿದ್ದರೆ ರಾಷ್ಟ್ರೋತ್ಥಾನ ಕೇಂದ್ರಕ್ಕೆ ನಾನು ಎರಡೆರಡೊತ್ತು ಹೋಗ್ತಾ ಇದ್ದೆ, ಒಂದೊತ್ತು ಹೋಗೋದು ಮರ್ತುಬಿಟ್ಟಿದ್ದೆ. ನೀವು ಎಷ್ಟು ಚೆನ್ನಾಗಿ ಯೋಗದಲ್ಲಿ ಮನೋನಿಯಂತ್ರಣ ಮಾಡಿ ಮಗುನ ಸುಧಾರಿಸಿದ್ದೀನಿ. ಮುಂಡಾ ಮೋಸ್ತು, ನಾನು ಸೀತಾರಾಮ ಸಮಾಧಾನ ಮಾಡ್ಕೊಂಡಿದ್ದು ಮಗುಗಲ್ಲ, ನನಗೆ. ಸಿಟ್ಟು ಬಂದುಬಿಟ್ಟು ಎಲ್ಲಿ ಬಡ್ದು ಬಿಡ್ತೀರೋ ಅಂತೇಳಿ ನನಗೆ ಸಮಾಧಾನ ಆದ್ರಲ್ವೇ ಮಗು ಸಮಾಧಾನ ಮಾಡೋದು ನನಗೆ ಅಂದ. ಹೀಗೆ ನಮ್ಮ ಜೀವನದಲ್ಲಿ ಇನ್ನೊಬ್ಬರಿಗೆ ಬೊಟ್ಟು ಮಾಡಿ ತೋರಿಸೋರು ಮೊದಲು ನಾವು ನೆಟ್ಟಿಗಿದ್ರೆ ಹೌದು, ಆದರೆ ನಾವು ನೆಟ್ಟಿಗಿರೋದು ಕಲಿಬೇಕು. ಹೌದಾ? ಈ ಊಟ ಮಾಡಿದವನು ಅವನು ಊಟ ಅವನು ಮಾಡಬೇಕು, ಎಷ್ಟು ಬೇಕೋ ಅಷ್ಟು ಮಾಡಬೇಕು. ನೀವೇ ಅದೆಲ್ಲ ಹೇಳ್ತೀರಿ, ಹಿತಾಬುಕ್ ಋತಾಬುಕ್ ಮಿತಾಬುಕ್ ಅಂತ. ಅವ್ನು ನಿಂತ್ಕೊಂಡ್ಬಿಟ್ಟಿರ್ತಾನೆ, ನಿಂತೆ ಸಿಕ್ಕಾಪಟ್ಟೆ ತಿಂದುಬಿಟ್ಟೆ ಅಂತ. ಯಾರು ಹೇಳಿದ್ರೆ ಸಿಕ್ಕಾಪಟ್ಟೆ ತಿನ್ನೋಕ್ಕೆ? ಯಾವತ್ತೂ ನಮ್ಮ ಬದುಕನ್ನು ಬೇರೆಯವರಿಂದ ಕಲಿಬೇಕಾದದ್ದೇನಿಲ್ಲ. ನಮ್ಮ ಬದುಕನ್ನು ನಾವೇ ನಿಯಂತ್ರಿಸ್ಕೊಳ್ಳೋದಕ್ಕೆ ವಿವೇಕಾನಂದರು ಹೇಳಿದ ಮಾತು, ನಮ್ಮ ಬಾಳಿನ ಏಳಿಗೆಗೆ ನಾವೇ ಶಿಲ್ಪಿಗಳು. ಅದಕ್ಕೆ ಯಾರು ಮನೋನಿಯಂತ್ರಣ ಅಂತ ಹೇಳಿದರೆ ಮನಸ್ಸನ್ನು ಒತ್ತಡವಾಗಿ ಮಾಡೋದಲ್ಲ, ಮನಸ್ಸನ್ನು ಹಗುರವಾಗಿಟ್ಕೊಳ್ಬೇಕು. ಬೆಳಗ್ಗೆದು ಉದ್ಯಾನವನದಲ್ಲಿ ಸುತ್ತಾಡ್ತಕ್ಕಂತಹ ಜನ ಮನಸ್ಸನ್ನು ಅಧ್ವಾನವನ ಯಾಕೆ ಮಾಡಿಕೊಳ್ಬೇಕು? ಅಲ್ಲಿಯ ಹೂವು ಅರಳುವಾಗ, ಮಕರಂದ ಸೂಸುವಾಗ ಅದನ್ನು ನೋಡಿ ಪಕ್ಕದವ್ರಿಗೆ ನಗು ಸೂಸಿದ್ರೆ ಸಾಕು. ಅಯ್ಯೋ ಕಮಲಮ್ಮ ನೀವು ಬರ್ತೀರಾ ಅಂತ ಗೊತ್ತಿತ್ತು, ನಾನು ನಿಮ್ಗೆ ಹೇಳಬೇಕು ಅಂತಿದ್ದೆ, ನಿನ್ನೆ ಏನಾಯಿತು ಗೊತ್ತಾ ಅಂತೇಳಿ ಆಯಮ್ಮನಿಗೂ ದಿಕ್ಕು ತಪ್ಪಿಸಿ, ಈ ಅಪ್ಪನೂ ದಿಕ್ಕು ತಪ್ಪಿಸಿ ಮನ್ನವ್ರದೆಲ್ಲ ಮಾತಾಡಿ, ಅಯ್ಯೋ ನಾನು ಹೇಳಿದೆ ಅಂತ ಹೇಳಿಬಿಡ್ರಿ, ಆಮೇಲೆ ನನ್ನ ತಲೆಗೆ ಬಂದುಬಿಡುತ್ತೆ, ಆಯಮ್ಮನ ತಲೆಗೆ ಬಂದ್ರಾಗತ್ತಾ? ಇದು ಮನಸ್ಸಿನ ಅಸ್ವಸ್ಥತೆ. ಉದ್ಯಾನವನದಲ್ಲಿದ್ದೂ ಕೂಡ ಮನಸ್ಸು ಆರೋಗ್ಯವಾಗಿಲ್ಲ. ಅದ್ರ ಜೊತೆಯಲ್ಲಿ ಭಾಳ ಚೆನ್ನಾಗಿ ಗಂಡಸರೆಲ್ಲ ನಕ್ಬಿಟ್ರು. ಹೌದಾ? ಈಗ ಅವ್ರದ್ದೇನು ಹಣೆ ಬರ?
ಅಂತಂದರೆ ಎಲ್ಲನ ಹೆಂಡತಿ ಒಂದು ದಿವಸ ನಾನು ಬರ್ತೀನಿ ಇವತ್ತು ಒಂದು ದಿವಸ ನೋಡಬೇಕು ಹಿಂಗತ್ತಿಂದ ಮುಖ ಇಲ್ಲ ಅಲ್ಲಿ ಭಾಳ ಕಷ್ಟ ಕಣೆ, ಇನ್ನೂ ಡಾಂಬರೀಕರಣ ಆಗಿಲ್ಲ, ಕಲ್ಲೆಲ್ಲ ಒತ್ತುತ್ತೆ, ಕಾಲಿಡೋಕ್ಕೆ ಆಗಲ್ಲ ಅಂದರೆ ಪರವಾಗಿಲ್ಲ ನಾನು ಬರ್ತೀನಿ ಅಂದ. ಇವನಿಗೆ ಎಷ್ಟು ಸಂಕಟ ಅಂದರೆ ಇರೋ ಸಂತೋಷ ಎಲ್ಲ ಹೋಗ್ಬಿಡ್ತು. ಬಾ ಅಂದ. ಕರೆಯೋದು ಬಾ ಪಾಪ ಅದು ಇವನೇ ಹಸ್ಬೆಂಡು, ಹಸು ಥರ ಬೆಂಡು. ಬಾ ಅಂದ ಕರ್ಕೊಂಡು ಬಂದ. ಎದುರುಗಡೆ ಅವಳು ಬರ್ತಾಯಿದ್ಲು. ಅವಳು ಹಾಯ್ ಹೌ ಆರ್ ಯು ಅಂದ. ಹೌಹಾರ ಅವಳು ಪಕ್ಕದಲ್ಲಿ ಇದ್ದಾಳೆ, ಹೆಂಗೆ ಉತ್ತರ ಕೊಡ್ತಾಳೆ. ಭಾಳ ಕಷ್ಟಪಟ್ಕೊಂಡು ಹಾಂ ಓಕೆ ಓಕೆ ಅಷ್ಟು ದೂರ ಹೋದ್ಮೇಲೆ ಅವಳು ಚುಚ್ಚಿದ್ಲು. ಅವ್ರು ಯಾರು ಯಾರು ಬಾಯಿ ಮುಚ್ಕೊಂಬಾರೆ ತಿರುಗಿ ಅವಳಿಗೆ ಬೇರೆ ನೀ ಯಾರು ಅಂತ ಹೇಳಬೇಕು. ಎಷ್ಟು ಯೋಗಾಸನ ಮಾಡಿದ್ರಿ ಮನಸ್ಸಿನೊಳಗೆ ಪಿಶಾಚಿ ಆವರಿಸ್ಕೊಂಡಿರುವಾಗ ಎಷ್ಟು ಯೋಗಾಸನ ಮಾಡಿದ್ರೇನು. ಎಲ್ಲಾದರೂ ಇರು ಎಂತಾದರೂ ಇರು, ಯೋಗ ಮಾಡಿಕೊಂಡು ಕ್ಷೇಮವಾಗಿರು ಅಂತಕ್ಕಂಥದ್ದನ್ನು ನಾವು ತಿಳಿಬೇಕಾದ್ರೆ ನಮ್ಮ ಜೀವನ ಅರ್ಥ ಮಾಡಿಕೊಳ್ಬೇಕು. ಬಹಳ ಸುಲಭವಾದದ್ದು, ಆದರೆ ಅದನ್ನು ಬಹಳ ದುಬಾರಿ ಮಾಡ್ತೀವಿ. ನಮ್ಮ ಪೂಜಾರಿ ರಾವ್ ಆ ಪುರಂದರದಾಸರ ಹಾಡನ್ನು ಹಾಡಿದರು. ನನಗೆಷ್ಟು ಸಂತೋಷ ಮತ್ತು ಆಲೋಚನೆ ಬರುತ್ತೆ ಅಂದರೆ, ನಾವು ಯಾವತ್ತೂ ಕೂಡ ಏಕಮುಖವಾಗಿ ವರ್ತಿಸ್ಬಿಡ್ತೀವಿ. ಆದರೆ ದಾಂಪತ್ಯದಲ್ಲಿ ಪುರಂದರದಾಸರನ್ನು ಕುರಿತು ಅವರನ್ನು ಹಾಡಿ ಹೊಗಳುವುದಕ್ಕಿಂತಲೂ ಅವರ ಮನೆಯವರನ್ನು ಅವರು ಸಮಾಜಮುಖಿಯಾಗಿ ಸೇವೆ ಮಾಡೋದಕ್ಕೆ ಹಾಕಿದಾರಲ್ಲ. ಅಲ್ಲಿ ದೈಹಿಕ, ಮಾನಸಿಕ, ಭಾವಾತ್ಮಕ, ಸಾಮಾಜಿಕ ಸ್ವಾಸ್ಥ್ಯಕ್ಕಾಗಿ ಕೋಟಿಗಟ್ಟಲೆ ದುಡ್ತಾ ಇದ್ದಂಥ ಮನುಷ್ಯ ಎಲ್ಲವನ್ನು ಬಿಟ್ಟು ಲಂಗೋಟಿ ಕಟ್ಕೊಂಡು ಚಿಟಿಕೆ ಹಿಡಿದು ರಸ್ತೆಗಳಿದ್ರಲ್ಲ, ಸಮಾಜದ ಸೌಖ್ಯಕ್ಕಾಗಿ. ಜನಸೇವೆಯೇ ಜನಾರ್ದನ ಸೇವೆ, ಮಾನವ ಸೇವೆ ಮಾಧವನ ಸೇವೆ, ದೇಶ ಸೇವೆಯೇ ಈಶ ಸೇವೆ ಅಂತೇಳಿ ತಂಬೂರಿ ಹಿಡಿದ್ರಲ್ಲ, ಅವರನ್ನು ಮಾತ್ರ ನಾವು ಹೊಗಳ್ಬಿಡ್ತೀವಲ್ಲ. ಆದರೆ ಅವರ ಪಾತ್ರಕ್ಕಿಂತಲೂ ಅವರ ಮನೆಯವಳ ಪಾತ್ರ ಬಹಳ ಇದೆ ಅನ್ನುವುದನ್ನು ಎಚ್ಚರಿಸಿಕೊಳ್ಳುವಂತಹ ಸಾಲು ನೀವು ಕೇಳಬೇಕು. ಎಷ್ಟು ಚೆನ್ನಾಗಿದೆ ಅಂತೇಳಿದರೆ, ಅಂಥವ್ರಿಗೆಲ್ಲ ಸ್ಮಾರಕ ಬೇಕೆ ಅಂತ ಏನು ಹೇಳ್ತಾರೆ. ಇಂದು ಈ ಹಂಪೆ, ನಾಳೆ ಆ ಕೊಂಪೆ, ನರಡಿದರು ನರಗಂಪೆ, ಇಂಥವರಿಗೆ ಸ್ಮಾರಕ ಬೇಕೆ. ಹತ್ತು ಬಿಟ್ಟಳು ಹರಿಗೆ, ನತ್ತು ಕೊಟ್ಟಳು ಕೊನೆಗೆ, ಮುಕ್ತಿ ಬಂದಿತು ತನಗೆ, ಇಂಥವರಿಗೆ ಸ್ಮಾರಕ ಬೇಕೆ. ಪುರಂದರದಾಸರ ಮನೆಯವರ ತ್ಯಾಗವನ್ನು ಕುರಿತು ಕನ್ನಡ ಸಾಹಿತ್ಯದಲ್ಲಿ ಕವನದಲ್ಲಿ ನೆನಪು ಮಾಡಿದವರು ಅಂತೇಳಿದರೆ ನಿಸಾರ್ ಅಹಮದ್ ಅವರು. ಇದು ನಿಸಾರ್ ಅಹಮದ್ ಕವನ. ಆ ಶಬ್ದ ಗಮನಿಸಿ. ಹತ್ತು ಬಿಟ್ಟಳು ಹರಿಗೆ, ನಾವು ಕರ್ಕೊಂಡು ಹೋಗಲಿಲ್ಲ ಅಂತ ಹೇಳ್ತೀವಿ. ಹತ್ತು ಬಿಟ್ಟಳು ಹರಿಗೆ. ನಮ್ಮ ಆರಾಮಿತ್ರ ಅವರು ಹೇಳ್ತಾಯಿದ್ರು, ಹೋಗ್ತಾಯಿದ್ರು ಮನೇಲಿ ಅವನು ಸಿಕ್ತಂತೆ, ಏನೋ ಮುಖ ಯಾಕೋ ಹಿಂಗಿದೆ ಅಂತ. ಏನು ಮಾಡಲಿ, ಮನೆಯೊಳಗೆ ಕಾಲು ಊದ್ಕೊಂಬಿಟ್ಟಿದೆ. ಕಾಲು ಊದಿದ್ದಕ್ಕೆ ನೀನು ಯಾಕೆ ಹಿಂಗಾಡಬೇಕು? ಕಾಲು ಊದ್ಕೊಂಬಿಟ್ಟಿದೆ, ಏನು ಮಾಡಲಿ, ಯಾಕೆ ಯಾರು ತುಳಿದ್ರು? ಸಿನಿಮಾಗೆ ಬರಬೇಕು ಅಂದ್ಲು, ಹೋಗೋಣ ಅಂದ್ಲು. ಬಾರಮ್ಮ ಅಂದರೆ ಸಿನಿಮಾಗೆ ಕರ್ಕೊಂಡು ಹೋದೆ. ಸಿನಿಮಾಗೆ ಹೋದರೆ ಯಾರೋ ಕಾಲು ತುಳಿದು ಬಿಟ್ಟಿದ್ದಾರೆ, ಕಾಲು ಊದ್ಕೊಂಬಿಟ್ಟಿದೆ ಅಂದರು. ಒಂದು ಕೆಲಸ ಮಾಡಯ್ಯ, ಈ ಸಿನಿಮಾಗೆ ಕರ್ಕೊಂಡು ಹೋಗ್ಬೇಡ ಅಂದು. ಅಯ್ಯೋ ಕಾಲು ಊದ್ಕೊಂಡಿರೋದೇ ವಾಸಿ, ಇದ್ರೆ ಮುಖ ಊದ್ಕೊಳ್ಳುತ್ತೆ. ಮುಖನಾದರೆ ನೋಡಬೇಕಾಗತ್ತೆ, ಕಾಲಾದರೆ ನೋಡೋಂಗಿಲ್ವಲ್ಲ. ನೋಡಿ ಎಷ್ಟು ಉಪಾಯ ಹುಡ್ತೀವಿ ನಾವು ನಮ್ಮ ಒಂದು ಕ್ಷೇಮಕ್ಕೆ. ಮತ್ತೊಬ್ಬರಿಗೆ ನೋವಾಗತ್ತಾ ಅನ್ನೋದನ್ನು ಯೋಚನೆಯೇ ಮಾಡೋದಿಲ್ಲ. ಈಗ ಉದಾಹರಣೆಗೆ ನಮ್ಮ ನಾರಾಯಣಜಿ ಕೂತಿದ್ದಾರೆ, ನಾನು ಹೇಮಳು ಕಣ್ಣನ್ ಪೂಜಾರಿ ಅಂತೀವಿ. ತುಂಬ ಮಡಿ ಅಂದ್ಕೊಂಡ್ಬಿಡ್ತೀರಿ ನೀವು. ಭಟ್ರುಗಳೆಲ್ಲ ಭಾಳ ಸಂಕೋಚದವರು, ತುಂಬ ದೂರ ಅಂದ್ಕೊಳ್ತೀರಿ. ನಾರಾಯಣಜಿ ಅವರ ಜೊತೆಯಲ್ಲಿ ಮಡಿವಂತಿಕೆಯ ಕಣ್ಣನ್ ಪೂಜಾರಿ ಅಮೇರಿಕಕ್ಕೆ ವಿಮಾನ ಹತ್ತಿ ಬಿಟ್ಟರು. ವಿಮಾನದಲ್ಲಿ ಓಡಾಡುವಾಗ ಪ್ಯಾರಿಸ್ ಗಗನ ಸಖಿಯರು ರಾಷ್ಟ್ರ ಸ್ವಯಂ ಸೇವಕದ ರಾಷ್ಟ್ರೋತ್ಥಾನದ ನಾರಾಯಣಜಿಯವರನ್ನು ಬಿಟ್ಟು ಕಣ್ಣಭಟ್ಟರನ್ನೇ ಮುಟ್ಟಿಬಿಟ್ಟರು. ಒಡನೆ ರಾಷ್ಟ್ರನಿಷ್ಠ ಕೇಳಿಯೇ ಬಿಟ್ಟರು. ಕಣ್ಣಭಟ್ಟರೇ ಮೈಲಿಗೆ ಆಯಿತೆ, ಮೈಲಿಗೆ ಆಯಿತೆ, ಮೈಲಿಗೆ ಆಯಿತೆ. ಒಡನೆ ಕಣ್ಣಭಟ್ಟರು ಹೇಳಿಯೇ ಬಿಟ್ಟರು. ಛೇ ಇಲ್ಲಪ್ಪ, ಛೇ ಇಲ್ಲಪ್ಪ, ಬರೆಸಿದ್ದಾರಲ್ಲ ದೈಹಿಕ, ಮಾನಸಿಕ, ಭಾವನಾತ್ಮಕ, ಸಾಮಾಜಿಕ ಸ್ವಾಸ್ಥ್ಯಕ್ಕಾಗಿ ಏರ್ ಹೋಸ್ಟರ್ ಗಗನ ಸಖಿಯರು ಅಂತರಿಕ್ಷದಲ್ಲಿ ದೇವತೆಗೆ ಸಮಾನ ಎಂದು ಬಿಟ್ಟರು. ಮನಸ್ಸು ಆರೋಗ್ಯಕರವಾಗಿದ್ದರೆ ಪದಗಳು ಆರೋಗ್ಯವಾಗಿ ಬರುತ್ತೆ. ಆದರೆ ನಮ್ಮ ರವಿ ಮಹರ್ಷಿಗಳು ಸುಮ್ಮನಿರಲಿಲ್ಲ. ಅವರು ಕೇಳಿದರು, ಏನು ಭಟ್ಟರೇ, ಊರಲ್ಲಿದ್ದಾಗ ಮುಟ್ಟಲಿಲ್ಲ ಕೋಲಾ, ಅಮೇರಿಕಕ್ಕೆ ವಿಮಾನದಲ್ಲಿ ಬರುವಾಗ ಏರ್ ಹೋಸ್ಟರ್ ಕೊಟ್ಟರೆ ಅರಗಡಿಗೆಯೂ ಬಿಡಲಿಲ್ಲ. ರವಿ ಮಾಮ,
ನಿಮಗೆ ಶಾಸ್ತ್ರವೇ ಗೊತ್ತಿಲ್ಲ ಭೂಸ್ಪರ್ಶವಲ್ಲದ ಜಲಕ್ಕೆ ಗಗನದಲ್ಲಿ ದೋಷವಿಲ್ಲ ಅಂತ. ಎಷ್ಟು ಚೆನ್ನಾಗಿ ನಗ್ತೇನೆ ನೋಡಿ. ಈ ನಗುವೂ ಬೇಕಲ್ಲ. ನಕ್ಕಷ್ಟು ದಿನ ನಿನದು, ಅತ್ತ ದಿನ ನಿನದಲ್ಲ. ನೀ ನಗುವ ಹೂವಾಗು ಜಗದ ವನದಲ್ಲಿ, ಹೂ ಬಿಡದ ಲತೆಗಾರು ನೀರ ನೆರೆಯುವರಿಲ್ಲಿ. ನಗುತ್ತಲಿರು ಜನ ನಗಲಿ, ಮನೆ ನಗಲಿ, ಮನ ನಗಲಿ, ಮುದ್ದು ರಾಮ. ನಮ್ಮ ಹಳ್ಳಿಯ ಜನಗಳ ಆರೋಗ್ಯದ ಆ ಒಂದು ಬಡತನದ ಸಿರಿ ಸಂಪತ್ತಿಕೆಯ ಜೀವನಕ್ಕೆ ಏನು ಕಾರಣ ಅಂತ ನೀವು ಕೇಳಿದರೆ, ಅವರು ಯೋಗ ಮತ್ತು ಕ್ಷೇಮ ಒಟ್ಟಿಗೆ ಇಟ್ಕೊಂಡಿರ್ತಾರೆ. ದಿನನಿತ್ಯ ಅವ್ರು ಮಾಡ್ತಕ್ಕಂಥ ಕಾಯಕ ಇದೆಯಲ್ಲ, ಅದೇ ಯೋಗ. ಅವರು ಗಂಡ ಹೆಂಡತಿ ಮಾತಾಡ್ಕೊಳ್ತಾರಲ್ಲ, ಅದೇ ಕ್ಷೇಮ. ಅವರು ನಾವೇನೋ ತಿಳ್ಕೊಂಬಿಟ್ಟಿದ್ದೀವಿ ಅಂದರೆ ನಮಗೆ ಹೆಂಗೆ ಬುದ್ಧಿ ಕಲಿಸ್ತಾರೆ ಗೊತ್ತಾ? ಅವರೊಂದು ಸಕ್ಕರೆ ಪೊಂಗಲ್ ಪುಳಿಯೋಗರೆ ಇಟ್ಕೊಂಡು ನಾನು ಅವ್ರ ಹತ್ರಕ್ಕೆ ಹೋದೆ. ನಮ್ಮ ದೇವಸ್ಥಾನದಲ್ಲಿ ಕೋದಂಡರಾಮನ ಗುಡಿಲಿ ಅವರು ವ್ಯವಸಾಯ ಮಾಡ್ಕೊಂಡು ಕುಕ್ಕೆ ಎತ್ಕೊಂಡು ಬರ್ತಾಯಿದ್ಲು. ಬಾರವ ವಾ ತಗ ಪ್ರಸಾದ ಅಂದೆ. ಯಾಕ? ನಾವು ಅವತಾರನದ್ದು ಮುಖಾರಿಗೆ ಹೇಳ್ಕೊಂಡು ಬಂದವರು. ನಿಮ್ಮಂಗೆ ನಾವು ಕುಂತ್ಕಡೆ ಗಂಟೆ ಪಾರ್ಸೋದಲ್ಲಿ ಕಂಡು ಸ್ವಾಮಿ, ನಮಗೂ ನಿಯತ್ತಿದ್ದಾವೆ. ನಾವು ಮನೆಗೆ ಹೋಗಿ ಮುಖ ತೊಕ್ಕೊಂಡು ಆ ಅಪ್ಪನಿಗೊಂದು ಊದುಬತ್ತಿ ಕಚ್ಚಿದ ಮೇಲೇ ನಾವು ಕುಡಿಯೋದು. ಬೇಡ ಅಂದ್ಲು. ನಾನು ಅಂದೆ ಆಯ್ತಾಯಿತು, ಕಾಯಕ ಮಾಡ್ಕೊಂಬಂದ್ವಿ. ಹೋಗ್ಲಿ ಎಲ್ಲ ಆದಮೇಲೆ ಮದುವೆ ಆಗಿದೆ ಅವ್ರ ಮನೇಲಿ ಮಗಳಿಗೆ. ಹಳೆಯ ಮಯ್ಯ ಹೆಂಗಿದ್ದಾನೆ ಅಂದೆ. ಅವಳು ಏನು ಹೇಳಿದ್ಲು ಗೊತ್ತಾ? ಹಳೆ ಮಯ್ಯ ಹೆಂಗಿದ್ದಾನೆ ಅಂದರೆ, ನಮ್ಮನ್ನು ಕೇಳಿ ಏನು ಮಾಡ್ತೀರಿ ಬಿಡ್ರಿ, ಅವ್ರ ಹಣೆ ಬರಕ್ಕೆ ಅವ್ರು ನೋಡ್ಕೊಂಡು ಅವ್ರ ಮುಖ ನೋಡ್ಕೊಂಡು ಅವ್ರು ಮಾಡ್ಕೊಂಡ ಮೇಲೆ ಅದು ಅವ್ರ ಹಣೆ ಬರಕ್ಕೆ ಬಿಟ್ಟಿದ್ದು. ಲವ್ ಮ್ಯಾರೇಜ್. ಅವ್ರ ಮುಖ ನೋಡ್ಕೊಂಡು ಅವ್ರು ಮಾಡ್ಕೊಂಡ ಮೇಲೆ ಅಟ್ಯಾಚ್ ವಿತ್ ಡಿಟ್ಯಾಚ್ ಅನ್ನೋದು ಎಷ್ಟು ಚೆನ್ನಾಗಿದೆ ಅಂದರೆ, ಅವರೇ ಸೆಲೆಕ್ಷನ್ ಅಂತ ಮಾಡ್ಕೊಂಡ್ಮೇಲೆ ನಾವ್ಯಾಕೆ ತಾಪತ್ರಯ ಪಡಬೇಕು? ನಮಗೆ ಯಾಕೆ ಇಲ್ಲದ ಕಸ? ಯೋಗನೂ ಇದೆ, ಕ್ಷೇಮನೂ ಇದೆ. ಆ ಯೋಗಕ್ಷೇಮದ ಮನಸ್ಸಿನಲ್ಲಿ ಅವ್ರ ಮುಖ ನೋಡ್ಕೊಂಡು ಅವ್ರು ಮಾಡ್ಕೊಂಡ್ಮೇಲೆ ನಮ್ಮನೇನು ಕೇಳೋ ಸ್ವಾಮಿ, ಅವ್ರ ಮನೆ ಅವ್ರ ಕಾತು ಒಂದು. ನಾನಂದೆ ಜೋಡಿ ಹೆಂಗಿದ್ದಾವೆ ಅಂದರೆ ಹೇಳಂಗಿಲ್ವಲ್ಲ. ಹೇಳೋದು ಸ್ವಾಮಿ, ಏನು ಕೇಳಿ ನೀವು ಕೇಳೋದೇನು ನಾನು ಹೇಳೋದೇನು ಅಂತ ಹೋಗಿ ಆ ಯಪ್ಪನ ಹತ್ರ ನಿಗಾ ಇಟ್ಟು ಗಂಟೆ ಬಾರಿಸಿ ಗಂಟು ಮಾಡಿ ಕೇಳಿ ಒಂದಿಷ್ಟು ಪೂಜೆ ಮಾಡಿದರೆ ಆ ಯಪ್ಪ ಕಣ್ಣು ಬಿಟ್ಟರೆ ಲೋಕಕ್ಕೆ ಮಳೆ ಆಗ್ತವೆ, ದನಕರಗಳು ಕುಡಿಯೋಕ್ಕೆ ನೀರು ಆಗ್ತವೆ ಅಂದರು. ಸ್ವಂತಕ್ಕೆ ಅಂತ ಹೇಳಲಿಲ್ಲ. ನಾವು ಹೋಮ ಮಾಡಿಸ್ತೀವಿ, ನಮ್ಮ ತೋಟಕ್ಕೆ ಮಳೆ ಬರಲಿ, ನಮ್ಮ ಅಂಗಡಿಗೆ ಲಾಭ ಆಗಲಿ ಅಂತ ನಾವು ಮಾಡಿಸ್ತೀವಿ. ಅವ್ರು ನೋಡಿ ಆ ಪದ ಗಮನಿಸಿ. ಯಾರು ಯೋಗ ಮತ್ತು ಕ್ಷೇಮವನ್ನು ಕರ್ಮಯೋಗದಲ್ಲಿಟ್ಟುಕೊಂಡು ಜ್ಞಾನಯೋಗದೊಂದಿಗೆ ಇರ್ತಾರೋ ಅಂಥವರಿಗೆ ವಿಜ್ಞಾನ ಬುದ್ಧಿ ಅನ್ನೋದು ತನ್ನಷ್ಟಕ್ಕೆ ತಾನೇ ಅಳವಡಿಸ್ಕೊಂಡಿರುತ್ತೆ. ಅದು ರೈತರಲ್ಲಿ ಕಾಣ್ತೀವಿ ನಾವು. ಆದ್ದರಿಂದ ಅವ್ರು ಮಾಡಿದ ಮೇಲೆ ಆಯಿತು. ನಾನು ಅಂದೆ, ಈಗ ನೋಡಿ ಆ ಒಳಗಿನ ಮನಸ್ಸು ಹೇಗಿದೆ ಅಂತ ಹೇಳಿದರೆ ಮುಂದಕ್ಕೊಂದು ಬೆಳಕು ಬೇಕಲ್ಲ. ನಮ್ಮ ದೇವನೂರು ಮಹಾದೇವ ಅವರು ಬರೆದಿರುವ ಕವಿತೆಯಲ್ಲಿ ಅವರೊಂದು ಕಡೆ ಹೇಳ್ತಾರೆ, ನಾವು ಯಾಕೆ ಇಷ್ಟು ಜನ ಮುಖಾಮುಖಿ ಆಗಬೇಕು? ಎಷ್ಟೋ ಸತಿ ಮುಖಾಮುಖಿ ಆಗೋದು ಕಷ್ಟ. ಏನು ಹಂಗೆ ನೋಡ್ತೀಯ ಅಂತ ಅದು ಬೇರೆ ಅಂತಾರೆ. ಮುಖಾಮುಖಿ ಆದಮೇಲೆ ಹಸನ್ಮುಖಿ ಆಗಬೇಕು, ಅವಾಗ ಸದಾ ಸುಖಿ ಆಗ್ತೀರಿ. ಅದಕ್ಕೆ ಅವ್ರು ಬರೀತಾರೆ, ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ, ತಡವಾದರೂ ಚಿಂತಿಲ್ಲ, ಕೊಳೆತು ಹೋಗಬಾರದು, ಮೊಳಕೆ ಒಡೆಯಬೇಕು. ಪೂಜಾರಾವ್ ಇವತ್ತು ಆ ಮಗಳ ಕೈಲಿ ಹಾಡಿಸಿ ಅದನ್ನು ಸಾರ್ಥಕಗೊಳಿಸಿದ್ದಾರೆ. ಚಿಗುರೊಡೆಯಬೇಕು. ಮಕ್ಕಳ ತಲೆಯೊಳಗೆ ಏನುಂಟು ಕಂದ, ಮುಂಜಾವಿನ ಹೂವಿನೊಳಗಿನ ಮಕರಂದ. ಹಿರಿಯರ ತಲೆಯೊಳಗೆ ಏನುಂಟು ಹೇಳು, ತುಂಬಿಕೊಂಡಿದೆಯಂತೆ ತರತರದ ಚೇಳು. ಅಚ್ಯುತ ದಾಸರು ಹರಿಕತೆ ಮಾಡುವಾಗ ಹೇಳ್ತಾಯಿರು, ಅವ್ರು ದೇವರು ಪ್ರತ್ಯಕ್ಷ ಆಗಲ್ಲ ಅಂದರು ಕೆಲವು ಸತಿ ಹಾಡೋರಿಗೆ. ಯಾಕೆ ಅಂದರೆ ಅವ್ರ ಕೈಯಲ್ಲಿ ಅವರು ಯೋಗಾಭ್ಯಾಸದ ಥರ ತೋರಿಸೋದು ನೋಡಿದ್ರೆ ದೇವರು ನಿನ್ಗೆ ಯಾರಪ್ಪ ಹಂಗಂದರು. ಕೂಗಿದರೂ ದನಿ ಕೇಳಲಿಲ್ಲವೇ ನರಹರಿ ಅಂದರೆ, ನೀನು ನರ ಹರ್ಕೊಂಡು ಯಾಕೆ ಹಾಡ್ತೀಯಪ್ಪ, ನಾನೇ ನಿನ್ನ ಹತ್ರಕ್ಕೆ ಬರೋದು ಅಂದರು. ಅದಕ್ಕೆ ಯಾವ ಥರ ಭಕ್ತಿ ಶ್ರದ್ಧೆ ಇರಬೇಕು ಅನ್ನೋದಕ್ಕೆ ಮನಸ್ಸಿನ ಮೂಲಕ ತಾನೇ ಯೋಗಕ್ಕೆ ಬರಬೇಕು. ಆ ದೃಷ್ಟಿಯಿಂದ ನೀವು ಎಷ್ಟೆಲ್ಲ ಮಾತನಾಡಿದ್ರು, ಎಷ್ಟೊತ್ತೇ ಕೂತರು, ಈಗ ಕೂತಿರೋರು ಮಾತಿನ ಕಡೆಗೆ ನಿಮ್ಮ ಮನಸ್ಸನ್ನು ನಾವು ಸೆಳೆಕೊಳ್ಳದಲ್ಲೇ ಇದ್ದರೆ, ಅಯ್ಯೋ ಅವ್ನು ಮಂಡ್ಯಲ್ಲಿರೋದೆಲ್ಲ ಹೇಳ್ತಾ ಇದ್ದಾನೆ, ನನ್ನ ಮಂಡಿ ನೋವು ನನಗೆ ಗೊತ್ತು ಅಂತ ಎದ್ಬಿಡ್ತಾರೆ. ಕುಂಡೆ ಹೊರ್ಕೊಂಡು ಗಂಭೀರವಾಗಿ ಕೂತ್ಕೋಬೇಕು ಅಂತ ಹೇಳಿದರೆ ಮನಸ್ಸಿಗೆ ನಾವು ಆಹಾರ ಕೊಡಬೇಕು. ಆ ಮನಸ್ಸಿಗೆ ಆಹಾರ ಕೊಡ್ತಕ್ಕಂಥದ್ದು ಅನ್ನೋದು ಮನಯೇವ ಮನುಷ್ಯಾಣ ಅಂದಿಲ್ಲ. ಮನಸ್ಸು ಮಲಿನವಾದರೆ ಮನುಷ್ಯನೇ ಮಲಿನವಾದಂತೆ. ಮಾತು ಚಿಂತನೆ ಮೂಲ, ಹೊಸತು ಕಲ್ಪನೆ ಗ್ರಾಸ, ಆದ್ಯತೆಯ ಪ್ರತಿರೂಪ ಪದವರ್ಣದಲ್ಲಿ ಲಲಿತ ರೀತಿಯ ನೆಲಸು ಈ ಶಬ್ದ ವಿನ್ಯಾಸ. ನುಡಿ ಚಿತ್ತದನುಭೂತಿ ಮುದ್ದುರಾಮ. ಏನು ಚೆನ್ನಾಗಿದೆ ನುಡಿ ಚಿತ್ತದನುಭೂತಿ. ಅದಕ್ಕೆ ದೇವರಿಗೆ ದೀಪ ಹಚ್ಚುವಾಗ
ನೀವೇನೇ ಯೋಗ ಮಾಡಿ ಬಂದಿದ್ದರೂ ನಿಮ್ಮ ಮನಸ್ಸಿನ ಕ್ಷೇಮ ಹೇಗಿರುತ್ತೆ ಅನ್ನೋದಕ್ಕೆ ದೀಪ ಹಚ್ಚೋದ್ರಲ್ಲೇ ಗೊತ್ತಾಗುತ್ತೆ. ಕೊಡೋ ದೀಪ ಹಚ್ಚು ಅಂತ ಹೇಳಿದ್ದೆ, ಇನ್ನೂ ಹಚ್ಚಿಲ್ಲ ನೀನು, ಕೊಡಿ ಅಂತ ಹಿಂಗೆ ಹಚ್ಚದ ಅಂದರೆ ಕವಿ ಹೇಳ್ದ, ಹಚ್ಚಿದರೆ ದೀಪ ಹಚ್ಚು, ಸಂಸಾರದಲ್ಲಿ ಬೆಂಕಿ ಹಚ್ಚಬೇಡ. ಮನಸ್ಸು ಸಮಾಧಾನ, ಮನಸ್ಸು ಹೇಳಿದಂತೆ ದೇಹ ಯೌವನದಲ್ಲಿ ಕೇಳುತ್ತೆ. ಯೋಗಾಭ್ಯಾಸ ಹೌದಾ? ಆ ಯೋಗಾಭ್ಯಾಸವನ್ನು ಮಾಡ್ತಕ್ಕಂತಹ ನಮ್ಮಗಳಿಗೆ ಸಂಸ್ಕಾರ ಅಂತಕ್ಕಂಥದ್ದು ಭಾಳ ಮುಖ್ಯ. ಆ ದೃಷ್ಟಿಯಲ್ಲಿ ನಿಮ್ಮ ಒಂದು ಘಟನೆ ಹೇಳಿದರೆ ಆಶ್ಚರ್ಯಪಡ್ತೀರಿ ನೀವು. ಹೇಳಿ, ಮುಸ್ಲೋನಿ ಅಂತ ಅವನನ್ನು ನೋಡಿದರೆ ರಾಕ್ಷಸ, ಕ್ರೂರಿ ಅಂತೆಲ್ಲ ಅಂದುಬಿಟ್ರು. ಆದರೆ ಓಂಕಾರನಾಥ್ ಠಾಕೂರ್ ಅವರು ಈ ದೇಶದಿಂದ ದೇಶಕ್ಕೆ ಸಾಂಸ್ಕೃತಿಕ ಸಂಬಂಧವನ್ನು ಗಳಿಸುವ ಸಂದರ್ಭದಲ್ಲಿ ಸಾರ್ಕ್ ಸಮ್ಮೇಳನ ಅಂತ ನಡೆಯುತ್ತಲ್ಲ, ಹಾಗೆ ರೋಮ್ಗೆ ಭಾರತೀಯ ಕಲಾವಿದರನ್ನು, ಯೋಗಾಚಾರ್ಯರನ್ನೆಲ್ಲ ಕರ್ಕೊಂಡು ಬರಬೇಕು ಅಂತ ಹೇಳಿ ಮುಸ್ಲೋನಿ ಆಮಂತ್ರಣ ಕೊಟ್ಟಿದ್ದರು. ಮುಸ್ಲೋನಿ ಆಮಂತ್ರಣಕ್ಕೆ ಕಲಾವಿದರು, ಯೋಗಾಚಾರ್ಯರು, ಸಂಗೀತದವರು ಹೋಗ್ಬಿಟ್ಟು ಬಂದ ಮೇಲೆ ಅವ್ರ ಕಾರ್ಯಕ್ರಮ ಆಯಿತು. ಆದ ಕೂಡಲೇ ಅವರು ಹೊರಟರು. ಓಂಕಾರನಾಥ್ ಠಾಕೂರ್ ಅವರು ಹೇಳಿದರು, ಛೇ, ರೋಮಿಗೆ ಬರೋದು ಬಂದಿದ್ದೀವಿ, ಆದ್ದರಿಂದ ಇಲ್ಲಿಯ ಆ ಸರ್ವಾಧ್ಯಕ್ಷ ಆ ಮುಸ್ಲೋನಿಯನ್ನು ಒಂದು ಸತಿ ನೋಡಿಬಿಡ್ಬೇಕು, ನೋಡಿಬಿಟ್ಟು ಬರ್ತೀನಿ ಅಂದಾಗ ಜೊತೆಲಿ ಇದ್ದವರು ಅಂದರು, ರೇ ಸಿಕ್ಕಿರೋ $1 ಜೋಬಿಗೆ ಇಟ್ಕೊಂಡು ತೆಪ್ಪಗೆ ವಿಮಾನ ಹತ್ಕೊಂಡು ಬನ್ನಿ. ಅವನು ಮೊದಲೇ ಕ್ರೂರಿ, ಸಿಕ್ಕಾಪಟ್ಟೆ ಸಿಟ್ಟು ಅವನಿಗೆ, ಅವನನ್ನು ನೀವೇನು ಹೋಗಿ ನೋಡೋದು, ಎಲ್ಲನೂ ಸಾಧ್ಯವಾ ಅಂದು. ನಂಬಿ ಬಿಡಿ, ಇಲ್ಲ ನೋಡ್ಬೋದಿತ್ತಲ್ಲ ಅಂದು. ಇಲ್ಲ ಅವನು ಯಾರನ್ನೂ ನೋಡೋದಿಲ್ಲ, ನಮಗೆ ಇತಿಹಾಸ ತಿಳಿಬೇಕು. ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರು ರಷ್ಯಾಗೆ ಹೋದಾಗ ರಾಯಭಾರಿಯಾಗಿದ್ದ ಸಂದರ್ಭದಲ್ಲಿ ಅಲ್ಲಿಯ ಹಿಟ್ಲರ್, ಆ ಲಿಂಕನ್ ಏನೇನು ಪದಗಳು ಹಾಕ್ತೀರಿ, ಅಲ್ಲಿಯ ಅಧ್ಯಕ್ಷ ರಾಧಾಕೃಷ್ಣನ್ ಅವರನ್ನು ಅವ್ರು ಬಿಟ್ಟರೆ ಬೇರೆಯವ್ರನ್ನೆಲ್ಲ ರಾಯಭಾರಿಯಾಗಿ ಅವ್ರನ್ನ ಒಳಗೆ ಕರೆದು ಸಹಿ ಹಾಕೋದಕ್ಕೆ 6 ತಿಂಗಳು ತಗೊಳ್ತಾ ಇದ್ದ. ಆದರೆ ಇಲ್ಲಿ ನೋಡಿ, ರಾಧಾಕೃಷ್ಣನ್ ಬರ್ತಿದ್ದ ಹಾಗೆಯೇ ಹೊರಗಡೆ ಬಂದು ಹಸ್ತಲಾಗ ಕೊಟ್ಟು ನಮಸ್ಕಾರ ಮಾಡಿ ಕರೆದ. ಸಂಸ್ಕಾರ. ಅವನು ಹೇಳ್ತಾನೆ, ಯೋಗ ಮತ್ತು ಕ್ಷೇಮದಿಂದ ಸರಳತೆಯಲ್ಲಿ ಬದುಕತಕ್ಕಂತಹ ನಿಮ್ಮ ಬದುಕು ನಮಗೆ ಆದರ್ಶವಾಗಬೇಕು ಅಂತ ಹೇಳಿ ಅವನ್ನ ಒಳಗೆ ಕೂರಿಸಿದ. ಇದು ನಮ್ಮ ಭಾರತೀಯ ವಿದ್ಯೆಗೆ ಇರ್ತಕ್ಕಂತಹ ಬೆಲೆ. ದ ಸೈಂಟ್, ದ ಮ್ಯೂಸಿಷಿಯನ್, ಟೀಚರ್ಸ್, ಆರ್ಟಿಸ್ಟ್ ಆ್ಯಂಡ್ ಯೋಗ ಪುರುಷಾಸ್, ಫಾರ್ಮರ್ಸ್, ದೇ ಆರ್ ಆಲ್ ನ್ಯಾಚುರಲ್ ಫ್ರೂಟ್ಸ್ ಇನ್ ಅವರ್ ಇಂಡಿಯನ್ ಸಾಯಿಲ್. ನೋ ಡೆತ್, ನೋ ಬರ್ತ್ ಅಂತ ವಿವೇಕಾನಂದರು ಹೇಳಿದರು. ಯಾವತ್ತೂ ಅಭಿಜಾತ. ಆದ್ದರಿಂದ ಇಂಥ ಅಭಿಜಾತದ ಮನಸ್ಸಿಗೆ ನಮ್ಮಲ್ಲಿ ಆ ತಾಯಿಯ ಕರುಳು, ತಾಯಿಯನ್ನು ಕರುಳು ಹೇಗಿರುತ್ತೆ ಅನ್ನುವುದಕ್ಕೆ ನಾನು ಅಂದೆ, ನೀನು ಏನೇ ಬಿಡವ ಹೇಳ್ತೀರ ನಟ ಹೋತು, ಅಳಿಯ ಹೆಂಗವನೇ, ಮಗಳು ಹೆಂಗವಳೆ ಅಂದರೆ ಅವ್ರ ಹಣೆ ಬರೋಕ್ಕಾತು ಅಂತೀಯ. ಆ ಅಪ್ಪನಿಗೊಂದು ಕರ್ಪೂರ ಕಚ್ಚಿ ನಾನು ಕೇಳ್ಕೊಂತೀನಿ ಹಿಂದೆ, ಏನ ಅಲ್ಲೇ ಜಾಗೃತಿತನ, ಏನ ಇದು ನಮ್ಮೂರು ಹಳೆಮಯ್ಯ, ಇದು ನಮ್ಮೂರು ಹುಡುಗಿ, ಇವ್ರ ಮನೆಗೆ ಒಂದು ಬೆಳಕು ಕೊಡಪ್ಪ ಅಂತ ಆ ಅಪ್ಪನ ಹತ್ರ ಕೇಳ್ತೀನಿ ಹಿಂದೆ. ಅಷ್ಟೇ ನೋಡಿ. ಹಾಗಂದ ಕೂಡಲೇ ಕುಕ್ಕೆ ಕೆಳಗಿಟ್ಟು ನನಗೆ ಪಾದ ಕೊಡ್ರಿ, ಪಾದ ಕೊಡ್ರಿ, ಪಾದ ಕೊಡ್ರಿ ಅಂದರು. ನಾ ಕೊಡಲ್ಲ ಅಂದೆ. ನಾನು ಟಿ ವಿ ಒಳಗೆ ಹೇಳ್ತಾ ಇದ್ದಿದ್ದಕ್ಕೆ ಅವಳು ಕೊಟ್ಟು ಉತ್ತರ ಏನು ಗೊತ್ತಾ, ಪಾದ ಕೊಡ್ರಿ, ನಾ ಕೊಡಲ್ಲ ಅಂದೆ. ಯಾವ ಮಾಡೋಣ, ಆ ಯಪ್ಪ ಕೊಟ್ಟಿದ್ದು ಏನಿತ್ತು ಅದು ಉಣ್ಕೊಂಡಿದ್ರಿ. ಆ ಭೂತದ ಪೆಟ್ಟಿಗೆ ಮುಂದೆ ಹೇಳಕ್ಕೆ ಹೋದ್ಮೇಲೆ ರೊಕ್ಕ ಕೊಟ್ರೇ ಪಾದ ಕೊಡೋದು ಅಭ್ಯಾಸ ಮಾಡ್ಕೊಂಬಿಟ್ರಿ. ನಾ ದುಡ್ಡು ತಗೊಂಡೇ ನಮಸ್ಕಾರ ಮಾಡಿಸ್ಕೊಳ್ತೀನಿ ಅಂದ್ಬಿಟ್ಟಿಯಾಳೆ. ಇಲ್ಲಿ ಕಣವ ಅಂದರೆ ಬಿಡ್ರಿ, ಇಲ್ದ್ರೆ ಅಷ್ಟೊಂದು ಹೇಳೋಕ್ಕಾಗ್ತವ, ಹಂಗೆ ಗೊತ್ತು ಬಿಡ್ರಿ, ಹೋಗಿ ನಾಳೆ ಬರೋಕ್ಕೆ ಕೊಡ್ರಿ ಅಂಥೇಳಿ ಸಂದೂಕ ತೆಗೆದು $2 ತೆಗೆದು, ಆ $2 ತೆಗೆದುಬಿಟ್ಟು ಪಾದಕ್ಕೆ ಇಟ್ಬಿಟ್ಟು ಆ ಅಪ್ಪನ ಕೊಟ್ಟು ನಿಂತ್ಕೊಂಡು ಕೇಳ್ಕೊಳ್ಬೇಡ್ರಿ, ಕುಂತ್ಕೊಂಡು ಕೇಳ್ಕೊಳ್ರಿ. ಏನಂತ ನಿಗಾ ಇಟ್ಟು ಕೇಳ್ಕೊಳ್ಳಿ. ಏನು ನಿಗಾ ಇಟ್ಟು ಕೇಳ್ಕೋಬೇಕು, ಏನೋ ಲಗ್ನ ಮಾಡ್ಕೊಂಬಿಟ್ರೆ ಅವರು ಹಣೆ ಬರೋಕ್ಕೆ ಅವ್ರಿಗೆ ಹಾಕ್ಕೊಂಡು ಸ್ವಾಮಿ. ಆದರೆ ಮನಗೊಂದು ಬೆಳಕು ಬರಬೇಕು, ನಮ್ಮ ಮನೆಗೆ ಬೆಳಕು ಹಚ್ಕೋಬೇಕು. ಆಯಿತು, ಆ ಬೆಳಕು ಮಗಳ ಬಣ್ಣಕ್ಕೆ ಇರಬೇಕು. ಅದಕ್ಕೆ ಬಡ್ಕೊಳಕ್ಕೆ ನೀವು $1 ತಗೊಳ್ಳಿ, ಆ ಅಪ್ಪ ಕೇಳೋದಕ್ಕೆ $1 ಕರ್ಪೂರ ಕಚ್ಚಿರಿ ಅಂದು. ಅವಾಗ ಅರ್ಥ ಆಯಿತು, ನಿಮ್ಗೆ ಅರ್ಥ ಆಗಿರುತ್ತೆ ನೋಡಿ. ಹುಡುಗ ಬಯಲು ಸೀಮೆಯವನು, ಕಪ್ಪಗಿದ್ದಾನೆ, ಇವಳು ಮಲೆನಾಡಿನವಳು, ಬೆಳ್ಳಗಿದ್ದಾಳೆ. $2 $1 ಕೊಟ್ಟು ಸರಿ ಮಾಡಿ ಬೆಳ್ಳಿಗಿರೋ ಮಗು ಬರೋ ಹಾಗೆ ಮಾಡಬೇಕು. ನಾನು ಅವಾಗ ಅಂದೆ, ಈಟಂದ್ರೆ ಹೇಳೋದಕ್ಕೆ ಹಿಂಗೆ ಮಾತಾಡ್ಬಿಟ್ಟಿಯಲ್ಲ ಅಂದರೆ, ಮಾಡೋಣ ಸ್ವಾಮಿ, ರಾಗಿ ರೊಟ್ಟೆ ಮೇಲೆ ಬೆಣ್ಣೆ ಇಟ್ಟಂಗಾತು ಒಂದು ಜೋಡಿ ಹೇಗಿದ್ದಾವೆ ಅನ್ನಕ್ಕೆ. ರಾಗಿ ರೊಟ್ಟೆ ಮೇಲೆ ಬೆಣ್ಣೆ ಇಟ್ಟಂಗಾತು. ಬೆಣ್ಣೆ ರೊಟ್ಟಿಗೆ ಕಡವ ಕರಗೋದು ಒಂದು ಹಂಗೆ ಹತ್ಕೊಂಡು ಸ್ವಾಮಿ, ಮಾಡೋಣ ನಮ್ಮ ಮನೆ ಬರ ಅಂದು. ನಾನು ಏನೇ ಯೋಗ ಮಾಡಿ ಕೂತು ಪದ್ಮಾಸನ ಹಾಕಿದ್ರು ನನ್ನ ಮನಸ್ಸಿಗೆ ಕ್ಷೇಮವಾಗಿರೋದಕ್ಕೆ ಬುದ್ಧಿ ಹೇಳಿದವಳು ಅವಳೇ. ಅದಾದಮೇಲೆ ನಾನು ಆಟು ಏನು ಮಾತಾಡೋಣ, ಆಯ್ತು ನಡಿ ಬಾ
ಬಾ ಒಂದು ಚೆನ್ನಾಗಿ ಕಾಪಿ ಕುಡ್ಕೊಂಡು ಹೋಗೋಣ ಅಂದೆ. ಈಗ ಮಾತು ಗಮನಿಸಿ, ಬೇಡ ಕಣ್ ಸ್ವಾಮಿ ನೀವು ಕುಡ್ಕೊಳ್ಳಿ ಅಂದ. ಬಾರ ಬಾ ಒಂದು ಚೆನ್ನಾಗಿ ಕಾಪಿ ಕುಡ್ಕೊಂಡು ಹೋಗೋಣ ಅಂದ. ಬೇಡ ಕಣ್ ಸ್ವಾಮಿ ದುಡ್ಕೊಂಬಂದಿದ್ದಾಗ ಕುಡಿಬೇಕು, ಹೊಡ್ಕೊಂಬಂದಿದ್ದಾಗ ಕುಡಿಯೋಕ್ಕಾದು. ನಾನು ಯೋಚನೆ ಕೂಡ ದುಡ್ಕೊಂಬಂದಿದ್ದಾಗ ಕುಡಿಬೇಕು, ಹೊಡ್ಕೊಂಬಂದಿದ್ದು ಅದರ ಕುಡಿಬಾರ್ದು ಅಂದರೆ ಏನಿದು ಅಂದ್ಬಿಟ್ಟು ಅಲ್ಲವ ನಾವೇನು ಹೊಡ್ಕೊಂಬಂದಿದ್ವಿ. ಸಿಟ್ಟು ಮಾಡ್ಕೊಬೇಡ್ರಿ ಕಣ್ ಸ್ವಾಮಿ, ಆಡಿದ ಮಾತು ಆಚೆಗೆ ಹಾಕ್ರಿ. ಆ ಯಪ್ಪ 2 ಲೀಟ್ರ್ ಹಾಲು ಕೊಟ್ಟಿರ್ತಾನೆ, ಯಪ್ಪನ ತಲೆ ಮೇಲೆ ಉಯ್ಯೋಕ್ಕೆ 1 ಲೀಟ್ರ್ ಉಯ್ದ್ಬಿಟ್ಟು 1 ಲೀಟ್ರ್ ಉಯ್ಕೊಂತೀರ, ಅದು ನೀವೇ ಉಯ್ಕೊಳ್ಳಿ. ದುಡ್ಕೊಂಬಂದಿದ್ದಾಗ ಕುಡಿಬೇಕೆ ಹೊರತು ಹೊಡ್ಕೊಂಬಂದಿದ್ದಾಗ ಕುಡಿಯೋಕ್ಕಾದು. ಒಬ್ಬ ಅರ್ಚಕರ ನಿಯತ್ತು ಹೇಗಿರಬೇಕು ಅಂತೇಳಿ ನಾನು ಏನೇ ಯೋಗಾಭ್ಯಾಸ ಮಾಡಿದರೂ ಮಾನಸಿಕವಾಗಿ ಕ್ಷೇಮದ ಮಾತು ಕೊಟ್ಟಂಥವಳು ನಮ್ಮ ಅಜ್ಜಿ, ನಮ್ಮ ರೈತ ಮಹಿಳೆ. ನಮ್ಮ ಸಂಸ್ಕೃತಿಯಲ್ಲಿ ಅದಿರಬೇಕು. ಹಾಗಾಗಿ ನೋಡಿ, ಮುಸ್ಲೋನಿ ಇನ್ನೇನು ಇವರು ವಿಮಾನ ಹತ್ತಬೇಕು ಅನ್ನೋ ಸಂದರ್ಭಕ್ಕೆ ಒಂದು ಲಕೋಟೆ ಬಂತು. ನೋಡಿದರೆ ಮುಸ್ಲೋಮಿಗೆ ಕಳಿಸಿದ. ಮುಸ್ಲೋನಿ ಈ ಭಾರತೀಯ ಸಾಂಸ್ಕೃತಿಕ ಪರಂಪರೆ ನನಗೆ ಭಾಳ ಖುಷಿ ಆಯಿತು. ಅದಷ್ಟಕ್ಕೂ ಏನು ಸಂಬಂಧಪಡುತ್ತೋ ಇಲ್ಲಿಂದ ಸಾಂಸ್ಕೃತಿಕವಾಗಿ ಯಾವುದನ್ನು ಕಳಿಸ್ಕೊಟ್ಟಿರ್ತಾರೋ ಆ ತಂಡವನ್ನು ಆತ ಗಮನಿಸಿ ಆತ ಒಂದು ಪತ್ರ ಕಳಿಸಿದ್ದ. ಅದು ಓಂಕಾರನಾಥ್ ಠಾಕೂರ್ ಬಿಚ್ಚಿ ನೋಡ್ತಾರೆ, ಇನ್ನೇನು ವಿಮಾನ ಹತ್ತಬೇಕು, ನಿಮಗೆ ಈ ವಿಮಾನದಲ್ಲಿ ಪ್ರಯಾಣ ಮಾಡುವುದಕ್ಕೆ ಸಾಧ್ಯವಾಗುವುದಿಲ್ಲ, ಹಾಗಂತ ನೀವೇನು ಗಾಬರಿ ಆಗಬೇಡಿ, ಮರು ವಿಮಾನದಲ್ಲಿ ನಿಮಗೆ ಪ್ರಯಾಣಕ್ಕೆ ನಾನು ವ್ಯವಸ್ಥೆ ಮಾಡುತ್ತೇನೆ. ಆದರೆ ನಾನು ಯೋಗ ಮಾಡುತ್ತೇನೆ, ಅದು ಕ್ಷೇಮ ಇಲ್ಲ ನನಗೆ. ನಿಮಗೆ ಯೋಗ ಕ್ಷೇಮ ಎರಡೂ ಇದೆ. ಆದ್ದರಿಂದ ದಯಮಾಡಿ ನನ್ನಲ್ಲಿಗೆ ಬಂದು ನೀವು ನನ್ನನ್ನು ಭೇಟಿ ಮಾಡಿ ಹೋಗಬೇಕು ಅಂತ ಕೊಟ್ಟಿದ್ದ. ಇದು ಯೋಗಕ್ಕೆ ಮತ್ತು ಯೋಗದ ಮೂಲಕ ಕ್ಷೇಮಕ್ಕೆ ಮೊಟ್ಟ ಮೊದಲ ಪತ್ರಿಕೆ ಆಮಂತ್ರಣ ಬಂದದ್ದು ಮುಸ್ಲೋನಿಯಿಂದ. ಇವರಿಗೆ ಭಾರಿ ಖುಷಿ ಆಯಿತು. ಹೋಗಕ್ಕೆ ಹೊರಟ್ರೆ ಈ ಅಕ್ಕಪಕ್ಕದವರು ಬೇಡ ಬೇಡ ಅವ್ನು ವಿಪರೀತ ಸಿಟ್ಟಿನವನು, ಎಲ್ಲ ಏನಾದ್ರು ಅಂದುಬಿಡ್ತಾನೆ, ಯಾಕೆ ಬೇಡಪ್ಪ ಅಂದರೆ ಇಲ್ಲ ಹೋಗೋಣ ಅಂದರು. ಹೋದರೆ ಪ್ರಪಂಚದಲ್ಲಿ ಭಾರತದ ಈ ಸಾಂಸ್ಕೃತಿಕ ಪರಂಪರೆಯ ವಿದ್ಯೆಗೆ ಎಷ್ಟು ಬೆಲೆ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಮುಸ್ಲೋನಿ ಬೀದಿಲಿ ಬಂದು ನಿಂತ್ಕೊಂಡು ಓಂಕಾರನಾಥ್ ಠಾಕೂರ್ ಅವರನ್ನು ಯೋಗಕ್ಷೇಮವನ್ನು ಕೊಡ್ತಕ್ಕಂತಹ ನಿಮ್ಮ ತ್ಯಾಗದ ಮನೋಭೂಮಿಕೆಗೆ ಮುಸ್ಲೋನಿ ನಿಮ್ಮನ್ನು ಸ್ವಾಗತಿಸೋದಕ್ಕೆ ದೇಶದ ಪರವಾಗಿ ನಿಂತಿದ್ದಾನೆ, ಬನ್ನಿ ಅಂತ ಕೈ ಹಿಡಿದು ಇವ್ರನ್ನ ಒಳಗಡೆ ಕರ್ಕೊಂಡೋದ. ಕೈ ಹಿಡಿದು ಕರ್ಕೊಂಡೋಗಿ ಕೂತ್ಕೊಂಡು ಇವ್ರಿಗೂ ಒಂದು ಸ್ವಲ್ಪ ಖುಷಿ ಆಯಿತು, ಪರವಾಗಿಲ್ಲ ಇಷ್ಟೊಂದು ಬೆಲೆನಾ ಅಂತ. ಕೂತು ಕೂಡಲೇ ಒಂದು ಪ್ರಶ್ನೆ ಹಾಕ್ದ. ನಾನು ನನ್ನ ಮನೆಯವಳು ನಾವಿಬ್ಬರು ಇದ್ದೀವಿ, ಅವಳು ಕ್ಷೇಮವಾಗಿರ್ತಾಳೆ, ನಾನು ಯೋಗ ಮಾಡ್ತೀನಿ. ಆದರೆ ನಮ್ಮಿಬ್ಬರಿಗೂ ಯೋಗಕ್ಷೇಮ ಅವಾಗವಾಗ ತಲೆ ಕದಳುತ್ತಾ ಇರುತ್ತೆ. ನಿಮ್ಮಲ್ಲಿ ಏನಾದರೂ ಯೋಗ ಅಂತ ಮಾಡಿದರೆ ಮನಸ್ಸಿಗೆ ಕ್ಷೇಮ ಅಂತ ಸಿಗತ್ತೆ ಅಂತಂದ್ರಂತಲ್ಲ, ಕೂತ್ಕೊಳ್ಳಿ. ಈಗ ನನ್ನ ಮುಂದೆ ನೀವು ಹಾಡಿದ ಮೇಲೆ ನನ್ನ ಕೋಪ ಇದೆಯಲ್ಲ ಅದನ್ನು ಇಳಿಸಿ ನನಗೆ ಹಸನ್ಮುಖಿ ತರಿಸಿಯಿಂದ. ನಾವು ನೀವು ಆಗಿದ್ದರೆ ಇಲ್ಲ ನನಗೆ ತುಂಬ ತುರ್ತಿತ್ತು, ಇನ್ನೊಮ್ಮೆ ಬಂದಾಗ ಏನೋ ಒಂದು ಹೇಳ್ಕೊಂಡು ಬಂದುಬಿಡ್ತಿದ್ವಿ. ಅವ್ರು ಕೂತರು. ಮೆತ್ತಿಗೆ ಮುಸ್ಲೋನಿ ಕೇಳ್ತಾನೆ, ಕೋಪ ಬಂದಾಗ ಆ ಕೋಪದ ಶಮನಕ್ಕೆ ನೀವು ಏನು ಹಾಡ್ತೀರಾ, ನಿಮ್ಮ ರಾಗ ಏನು? ಅವರು ಹೇಳ್ತಾರೆ, ಇಲ್ಲ, ಯೋಗದ ಮೂಲಕ ಅಂಗನ್ಯಾಸ ಕರನ್ಯಾಸಗಳನ್ನೆಲ್ಲ ಮಾಡಿ ಪದ್ಮಾಸನ ಹಾಕ್ಕೊಂಡು ನಾವು ಮೊಟ್ಟ ಮೊದಲು ನಮ್ಮ ಮನಸ್ಸಿನ ಮನೋನಿಯಂತ್ರಣಕ್ಕಿಂತಲೂ ಮನದಲ್ಲಿ ಕ್ಲೇಶ ಮೂಡದ ಹಾಗೆ ಇಡೀ ನಮ್ಮ ದೇಹದ ಒಳಗೆ ಆ ಭಗವಂತನ ಸ್ವರೂಪ ಬರೋದಕ್ಕೆ ಸನಾತನ ಪರಂಪರೆಯಲ್ಲಿ ವೇದದ ಮೂಲಕ ರುದ್ರ ಅಂತ ಮಂತ್ರ ಇದೆಯಲ್ಲ ಅದನ್ನು ಹೇಳ್ತೀವಿ ಹೇಳಿ ಅಂದರೆ ರುದ್ರ ಹೇಳಿದರು. ನೀವು ಮಂತ್ರ ಹೇಳುವಾಗ ಗಮನಿಸಿ, ರುದ್ರ ಮತ್ತು ಚಮಕ ಯೋಗದ ಅಭ್ಯಾಸಕ್ಕೆ ಸೇರಿರ್ತಕ್ಕಂಥ ಭಾಗ ಅನ್ನುವುದನ್ನು ಮರೆಯಬಾರದು. ಯೋಗದ ಮೂಲಕ ರುದ್ರ ಹೇಳುವಾಗ ಉಸಿರು ಕಟ್ತೀವಿ, ಚಮಕ ಹೇಳುವಾಗ ಉಸಿರು ಬಿಡ್ತೀವಿ. ಪ್ರಾಣಾಯಾಮ ಅದು. ನಾವೇನು ಮಾಡಿಬಿಡ್ತೀವಿ, ಭಟ್ರ ಕೊಟ್ಬಿಟ್ಟು ನೀನು 2 ಸತಿ ರುದ್ರ ಹೇಳಿಬಿಡಿ, ನಮಗೆ ಉಸಿರು ಕಟ್ಕೊಂಡೇ ಇರುತ್ತೆ, ಅವ್ರಿಗೆ ಉಸಿರು ಸುಖವಾಗಿರುತ್ತೆ. ನಾವು ಹೇಳಬೇಕು. ಅವರು ಕೂತ್ಕೊಂಡು ಹೇಳಿದರು. ಅವನು ಹೇಳ್ದ, ಕ್ಯಾನ್ ಯು ಶೋ ಮೀ ಅಂದ. ಅಂಗನ್ಯಾಸ ಕರನ್ಯಾಸ ಸಾಹಿತ್ಯಾದಿ ಪ್ರಕೀರ್ತಿತ ಎಲ್ಲ ಹೇಳ್ಕೊಂಡು ಇದಮಾಸನಂ ಪದ್ಮಾಸನೇನ ಮಲಂಕೃತ್ಯ ಎಲ್ಲ ಯೋಗದ್ದೇ ಅಲ್ವಾ. ನಾವೇನು ಅಂದ್ಕೊಂಬಿಟ್ಟಿದ್ವಿ ಅಂದರೆ ಪೂಜೆ ಮಾಡ್ಬೇಕಾದ್ರೆ ಬೇರೆಯವ್ರ ಬಗ್ಗೆ ನೆಟಕೆ ಮುರಿಯೋದು ಅಂದ್ಕೊಂಬಿಟ್ಟಿದ್ವಿ. ಇಲ್ಲ, ಅದಾದ ಕೂಡಲೇ ಅವರು ಯೋಗವನ್ನು ಶುರು ಮಾಡ್ತಾರೆ, ರುದ್ರ ಹೇಳ್ತಾರೆ. ಇವನು ಮುಖ ಕೆಂಜಿಗಿರುತ್ತೆ. ಹೇಳ್ತಾ ಇದ್ದಾಗೇ ಶಂಭವೇ ನಮಃ ನಮಸ್ತೆ ಯಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿ ಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ ಅಂತಾರೆ.
ಅವನು ಕಂಡುಬಿಟ್ಟ. ಅವನು ಒಂದು ಯಂತ್ರಪೆಟ್ಟಿಗೆ ಇಟ್ಟು ಆ ತರಂಗದ ವೇವ್ಸ್ ಇದನ್ನು ಇಟ್ಟಿದ್ದ. ಅದು ಈಗ ಹೋಗ್ತಾ ಇದ್ದಿದ್ದು ಹಾಗಾಗೆ ಬಂದು ಇಳೀತು. ಖುಷಿ ಆಗ್ಬಿಟ್ಟ, ವಾ ನನ್ನ ಕೋಪ ಇಳೀತು. ಆದರೆ ಈಗ ನನ್ನ ಮನಸ್ಸಿನಲ್ಲಿ ನನಗೆ ಕ್ಷೇಮ ಉಂಟಾಗಬೇಕಾದ್ರೆ ಏನು ಬೇಕು ಅಂತ ಗೊತ್ತಿಲ್ಲ. ವಾಟ್ ಈಸ್ ಡಿಫ್ರೆನ್ಸ್ ಬಿಟ್ವೀನ್ ದಿಸ್ ರುದ್ರ ಆ್ಯಂಡ್ ಚಮಕ ಅಂತ ಎಷ್ಟು ಚೆನ್ನಾಗಿ ಹೇಳಿದ್ರು. ರುದ್ರ ವಿ ಆರ್ ಪ್ರೈಸಿಂಗ್ ವಿತ್ ನೇಚರ್. ಚಮಕ ಅದು ನಮ್ಮ ಸಂಸಾರ ಸಂಸ್ಕೃತಿಯಲ್ಲಿ ಬದುಕೋದಕ್ಕೆ ಬೇಕಾಗಿರುವ ರಿಕ್ವೈರ್ಮೆಂಟ್ ಲಿಸ್ಟ್. ಅದು ಕೊಡು ಇದು ಕೊಡು ಅಂತ ಅವ್ರು ಶುರು ಮಾಡಿದರು. ಶಂಚಮೆ ಮಯಶ್ಚಮೆ ಅಂತ ಹೇಳ್ತಿದ್ದಂಗೆ ಆರಾಮಾಗಿ ಇಳಿತು. ಇಳಿದ ಮೇಲೆ ಒಂದು ಹಾಡಿದರು. ಹಾಡಿದ ಮೇಲೆ ಕೇಳಿದರು, ನೀವು ಹಾಡಿದ್ದು ಯಾವುದು? ಹಿಂದೋಳಿ ರಾಗ ಅದರದ್ದೊಂದು ಹಾಡಿದರು. ಛಾಯಾ ರಾಗ ಅದೊಂದು ಹಾಡಿದರು. ಯಮನ್ ರಾಗ ಹಾಡಿದ ಮೇಲೆ ಅವನು ಎಷ್ಟು ಖುಷಿಯಾಗ್ಬಿಟ್ಟ ಅಂತ ಹೇಳಿದ್ರೆ, ಮಂತ್ರ ಮನನಂ ಸರ್ವತತ್ವಾನಾಂ ತ್ರಾಣಂತು ಭವಸಾಗರೇ. ಪ್ರಾಣಾಯಾಮ ಮಾಡಿ ಅಂತ ಹೇಳಿದರೆ ಬಿಟ್ಟು ಚಿಟಿಕೆ ಹೊಡೆದ್ಬಿಟ್ಟು ಸೊಳ್ಳೆ ಹೊಡೆದ್ಬಿಡ್ತೀವಿ. ಅದು ಪ್ರಾಣಾಯಾಮ ಆಗುತ್ತಾ? ಇಲ್ಲ. ನೋಡಿ, ಅವರು ಓಂಕಾರನಾಥ್ ಠಾಕೂರ್ ಹಾಗೆ ಮಾಡಿದ ಕೂಡಲೇ ಅವನು ಭಾಳ ಸುಸ್ಥಿತಿಗೆ ಬಂದುಬಿಟ್ಟ. ಬಂದ ಮೇಲೆ ವೇದದ ಮೂಲಕ ಯೋಗಕ್ಷೇಮಕ್ಕೆ ಹಿಂದಿನವರು ಜಂಗಲ್ನಲ್ಲಿ ಮಿಂಗಲ್ಲಾಗಿದ್ದಲೆ ಸಿಂಗಲ್ಲಾಗಿದ್ದು ಯಾಕೆ ಹಂಬಲ್ನೆಸ್ನಲ್ಲಿ ಹೇಳಿದರು ಅನ್ನೋದು ನನಗೀಗ ಗೊತ್ತಾಯಿತು ಅಂತಾನೆ. ಗೆಡ್ಡೆ ಗೆಣಸು ತಿನ್ಕೊಂಡು ಬಂದ ಋಷಿಮುನಿಗಳೆಲ್ಲ ಯಾಕೆ ಹಾಗೆ ಮಾಡಿದ್ರು ಅನ್ನೋದು ಗೊತ್ತಾಗುತ್ತಲ್ಲ. ಅದು ಆವಾಗ ಅವನು ಮೆತ್ತಿಗೆ ಕೇಳಿದ, ಸೈಂಟ್ ಆ್ಯಂಡ್ ಸೈಂಟಿಸ್ಟಿಗೆ ವಾಟ್ ಈಸ್ ಡಿಫ್ರೆನ್ಸ್ ಬಿಟ್ವೀನ್ ದಿಸ್ ಟೂ ಅಂದ. ಓಂಕಾರನಾಥ್ ಹೇಳ್ತಾರೆ, ಸೈಂಟ್ ಆ್ಯಂಡ್ ಸೈಂಟಿಸ್ಟ್ ದೇ ಆರ್ ಆಲ್ವೇಸ್ ನಿಯರೆಸ್ಟ್ ಆ್ಯಂಡ್ ಡಿಯರೆಸ್ಟ್ ಇನ್ ದೇರ್ ಲೈಫ್, ನೋ ರೆಸ್ಟ್, ಆಲ್ವೇಸ್ ಲಿವಿಂಗ್ ಇನ್ ಫಾರೆಸ್ಟ್, ಬಿಕಾಸ್ ಆಫ್ ಬೆಸ್ಟ್ ವಿತೌಟ್ ರೆಸ್ಟ್ ಅವ್ರು ದುಡಿದು ಕೊಡ್ತಾರೆ ಅಂದರು. ತ್ಯಾಗೇ ನೈಕೆ ಅಮೃತತ್ವ ಮಾನುಷು ಅಂತ. ಅದು ಹೇಳಿದ ಮೇಲೆ ಅವನು ಹೇಳ್ದ, ನನಗೂ ಸಂಗೀತ ಬರುತ್ತೆ, ನಾನು ಪಿಟೀಲ್ ನುಡಿಸ್ತೀನಿ, ಪಿಯಾನೋ ವಾದನ ಕೇಳಿಯಿಂದ ನುಡಿಸಿದ. ಎಲ್ಲ ಆದಮೇಲೆ ಭಾರತೀಯ ಸಂಸ್ಕೃತಿಯ ಸನಾತನ ಪರಂಪರೆಯನ್ನು ಉಳಿಸ್ಕೊಂಡು ಬಂದಿರುವ ಈ ಯೋಗಕ್ಷೇಮದ ಸಾರ್ವಜನಿಕರಿಗೆ ಜಾತಿ ಇಲ್ವಲ್ಲ. ಅವಾಗಲೂ ಓಂಕಾರನಾಥ್ ಠಾಕೂರ್ ಪದ ಉಪಯೋಗಿಸ್ತಾರೆ. ಯು ಆರ್ ಬಿಲಾಂಗ್ಸ್ ಟು ವಿಚ್ ಕ್ಯಾಸ್ಟ್ ಅಂದರು, ಬ್ರಾಡ್ ಕ್ಯಾಸ್ಟ್ ಅಂದರು. ಅಂಥ ಒಬ್ಬ ವ್ಯಕ್ತಿಯನ್ನು ಅವ್ರ ಮುಂದೆ ಅವನು ಮಾಡಿದ ಎಲ್ಲಿವರೆಗೆ ಹೋಗ್ಬಿಡ್ತು. ಒಂದು ಯೋಗವನ್ನು ಕಲಿತು ಕ್ಷೇಮದಿಂದ 4 ಮಾತನಾಡಿದರೆ ಅದೃಷ್ಟ ಅನ್ನೋದು ಯಾಕ್ರಿ ಹೇಗೆ ಕರ್ಕೊಂಡು ಬರುತ್ತೆ ಅಂದರೆ, ಮುಸ್ಲೋನಿ ನಾನು ನನ್ನ ಮನೆಯವ್ರ ಕೈಯಲ್ಲಿ ನನಗೆ ಗೊತ್ತು ನೀವು ಯಾವ ಆಹಾರದವರು ಅಂತ, ಹಣ್ಣು ಹಂಪಲು ತರಿಸಿದ್ದೇನೆ, ಸ್ವೀಕಾರ ಮಾಡಬೇಕು ಅಂತೇಳಿ ಗೌರವ ಮಾಡಿ ಒಂದು ಲಕೋಟೆ ಕೊಟ್ಟು ಇನ್ನೊಂದು ಮಾತು ಹೇಳ್ದ, ಇಲ್ಲಿ ಯೋಗ ಮತ್ತು ಸಂಗೀತ ಹಾಗೂ ಸಾಹಿತ್ಯದ ಕೇಂದ್ರ ನಾನು ತೆರೀಬೇಕು ಅಂತಿದ್ದೇನೆ, ನೀವೇ ಅದರ ಕುಲಪತಿಗಳಾಗಿ ಬರಬೇಕು ಅಂತೇಳಿ ಆಮಂತ್ರಣ ಕೊಟ್ಟ. ವಿದ್ಯೆ ಯಾರಪ್ಪನ ಮನೆಯಲ್ಲಿ ಇಂತಹ ಒಂದು ಸಂಸ್ಕೃತಿಯಲ್ಲಿ ಯೋಗಾಭ್ಯಾಸವನ್ನು ಮಾಡ್ತಕ್ಕಂಥವರಿಗೆ BK ಅಯ್ಯಂಗಾರ್ ಅವರ ಒಂದು ಸಾಧನೆ ನೀವು ಕೇಳಿದ್ದೀರಿ. ಅವರು ದಮ್ಮಿಂದ ಯೋಗ ಕಲೀಲಿಲ್ಲ, ಕೆಮ್ಮಿದ್ದಿದ್ದರಿಂದ ಕಲಿತರು. ಅವರು ಮೊದಲು ಅವ್ರ ಮನೇಲಿ ಬಯಸ್ಕೊಂಡಿದ್ದು, ನಾನು ನೀವು ಆಗಿದ್ದರೆ ಮನೆ ಬಿಟ್ಟೇ ಹೋಗ್ಬಿಡ್ತಿದ್ವಿ. ಆದರೆ ಈ ಮಹಿಳೆಯರು ಭಾಳ ಹೆದರಿಸ್ತಾರೆ ಗಂಡನ್ನು. ನೀವು ಹಿಂಗೆ ಮಾಡ್ತಾಯಿದ್ರೆ ನಾನು ಬೋರ್ವೆಲ್ಲಲ್ಲಿ ಬಿದ್ದುಬಿಡ್ತೀನಿ. ಬೋರ್ವೆಲ್ಲಲ್ಲಿ ಬೀಳೋಕ್ಕಾಗತ್ತೇನ್ರಿ? ಸುಮ್ಮನೆ ಅದು ಹೆದರಿಸೋದು ಹಾಗಂತಾರೆ. BK ಅಯ್ಯಂಗಾರ್ ಅವರು ಮನೆ ಒಳಗೆ ಬಯಸ್ಕೊಂಡ್ರು, ಈ ಎಂತಕಾನ ಪೊರಂದೆ ನೀನೆ ಎಂತುಕೋಣು ಉನ್ನಪಡ್ತ ಪಸಂಗೆ ಎಪ್ಪ ಪಾತಲು ರೋಗು ಅಯ್ಯ ಕರ್ಮಮೇ ಒಮ್ಮೆ ಇರುಂಬಲೆ ತೊರಂಜಿ ಅಂದರು. ಈ ಮಾತು ಕೇಳಿಸ್ಕೊಂಡ BK ಅಯ್ಯಂಗಾರ್ ಅವರಿಗೆ ಎ ಸಿಂಗಲ್ ಥಾಟ್ ಈಸ್ ಬೆಟರ್ ದ್ಯಾನ್ 10 years ಸ್ಟಡೀಸ್. ಯಾಕಾದರೂ ಹುಟ್ಟಿದೆ ನೀನು ಕೆಮ್ಕೊಂಡು ಕೂತಿದೀಯಾ, ಆರೋಗ್ಯ ಇಲ್ಲದ ಮಕ್ಕಳು ಯಾಕೆ ಬೇಕೋ, ಎಲ್ಲ ಕಣ್ಮರಿಯಾಗಿ ಹೋಗತ್ಲಾಗಿ. ಆ ಮಾತು ಕೇಳಿಸ್ಕೊಂಡಂಥ BK ಅಯ್ಯಂಗಾರ್ ಅವರು ಕೋಲಾರದ ಬೆಳ್ಳೂರಿನವರು ನೇರ ಮೆಜೆಸ್ಟಿಕ್ಕಿಗೆ ಬಂದು ರಾತ್ರಿ ಕಟ್ಟೆ ಮೇಲೆ ಕೂತಿದ್ರು. ನೋಡ್ತಾರೆ ಅವರು. ನೋಡಿದ್ರೆ ಕೈ ಇಷ್ಟು ತುಂಡು, ಕೈಯೇ ಇಲ್ಲ ಒಬ್ಬನಿಗೆ, ಕಾಲು ಅದರಲ್ಲೂ 2 ಬೆರಳಿದೆ, ಇನ್ನೊಂದು ಕಾಲಿಲ್ಲ. ಅವನು ಮೆಜೆಸ್ಟಿಕ್ಕಲ್ಲಿ ರಾತ್ರಿ ಒಂದು ಬುಡ್ಡಿ ಅಂತಾರೆ ದೀಪ ಇಟ್ಟುಕೊಂಡು ಅವನ ರಂಗೋಲಿ ಒಳಗೆ ಚಿತ್ರ ಬರಿತಾ ಇದ್ದ. ಅದನ್ನು ನೋಡಿದರು ಅವರು. ಅವನ್ನ ಕೇಳಿದರು, ಇದೇನಕ್ಕೆ ಬರೀತೀಯಾ ಅಂದರು. ಹೊಟ್ಟೆಪಾಡು. ಯಾಕೆ? ಕಾಲಲ್ಲಿ ಹಿಂಗಂದರೆ ಯೋಗ, ಮನಸ್ಸಿನಲ್ಲಿ ಹಿಂಗಂದರೆ ಕ್ಷೇಮ. ಆದ್ದರಿಂದ ಬರೋ ದುಡ್ಡು ಬೆಳಗ್ಗೆ ಆದರೆ ವಾಹನ ಬರುತ್ತೆ, ಆಗಲ್ಲ. ರಾತ್ರಿ ಒಳಗೆ ಕಡಿಮೆ ಇರುತ್ತೆ, ದೀಪ ಕಾಂಡಿ ಅಂತ ಇಟ್ಟಿದ್ದೀನಿ, ಬೆಳಗ್ಗೆಗೆ ಎಷ್ಟು ಬೇಕೋ ಅಷ್ಟು ಜೀವನಕ್ಕೆ ಬರುತ್ತೆ. ನನ್ನ ಯೋಗಕ್ಷೇಮಕ್ಕೆ ಎಷ್ಟು ಬೇಕೋ ಅಷ್ಟು ಸಂಪಾದನೆ ಮಾಡ್ತೀನಿ ಸ್ವಾಮಿ, ಅಗತ್ಯತೆ ಪೂರೈಸ್ಕೊಳ್ತೀನಿ ಹೊರತು ಅವಶ್ಯಕತೆ ನನಗಿಲ್ಲ ಅಂತ ಹೇಳಿ ಅವನು ಹೇಳಿದ ಮಾತಿಗೆ ನೋಡಿದರು
ಕಾಲಲ್ಲಿ 2 ಬೆರಳಿರೋನು, ಕೈಯೇ ಇಲ್ದಿರೋನು ಬದುಕ್ತಾನೆ. ಕೈ ಕಾಲು ನೆಟ್ಟಗಿದ್ದು ಎಲ್ಲ ಒಂದಿಷ್ಟು ದಮ್ಮಲ್ಲಿ ಕೆಂಬರುತ್ತೆ ಅಂತಂದರೆ ನಾನು ಬದುಕೋಕ್ಕಾಗಲ್ವಾ ಅಂತ ಹೇಳಿ ಯೋಗಕ್ಕೆ ಇಳಿದರು. ಆ ಯೋಗಕ್ಕೆ ಇಳಿದ ನಂತರದಲ್ಲಿ ನಾನು ಹೆಚ್ಚಿಗೆ ಹೇಳ್ಕೊಂಡು ಹೋಗೋದಿಲ್ಲ. ಭಾಳ ಅಪರೂಪದ್ದು ಅಂತ ಹೇಳಿದರೆ ಮೆನುಹಿನ್ನನ್ನು ಭೇಟಿ ಮಾಡಿದಾಗ, ಇವ್ರು ಭೇಟಿ ಮಾಡಲಿಲ್ಲ, ಮೆನುಹಿನ್ನೇ ಭೇಟಿ ಮಾಡಿದ. ಅವನು ಮೊದಲು ಭಾಳ ದಿಮಾಕ್ ಮಾಡಿದವನು. ಅಂದರೆ ನಾನೇ ಪ್ರಪಂಚದಲ್ಲಿ ಅತಿ ಜೋರಾಗಿ ಈ ಯೋಗವನ್ನು ಕಲಿತವನು ಅಂತ. ಅವನು ಮೆನುಹಿನ್ ಶೀರ್ಷಾಸನ ಮಾಡಿಕೊಂಡು ಪಿಟೀಲ್ ನುಡಿಸ್ತಾ ಇದ್ದ. ಅಂಥ ಒಂದು ಯೋಗದ ಮನಸ್ಸಿನಲ್ಲಿ ಕೇಂದ್ರ ಇದ್ದಂಥವನು. ಅವಾಗೇನು ಮಾಡಿದರು ಅಂತಂದರೆ, ಅವನು ಇವರನ್ನು ಮಾತಾಡಿಸೆಲ್ಲ ಆದ ನಂತರದಲ್ಲಿ ಹೀಗೆ ಯೋಗದ ಬಗ್ಗೆ ಇಷ್ಟೊಂದು ಹೊಸದು ಮಾಡಿದಾರಲ್ಲ ಅಂದರೆ, BKS ಅಯ್ಯಂಗಾರ್ ಹೇಳಿದ್ದು ನೋಡಿ ಎಷ್ಟು ಚೆನ್ನಾಗಿದೆ. ನಾನೇನು ಬೇರೆ ಸಾಧನೆ ಮಾಡಲಿಲ್ಲ ರೀ, ನನ್ನ ಆರೋಗ್ಯ ಸುಧಾರಿಸ್ಕೊಳ್ಳೋಕ್ಕೆ ನಾ ಯೋಗ ಕಲ್ತಿದ್ದು. ನನ್ನ ಮನಸ್ಸಿಗೆ ಕ್ಷೇಮ ಅನ್ನಿಸ್ತು, ಅದನ್ನು ಇನ್ನೊಬ್ಬರಿಗೆ ಹೇಳಿದ್ದೇನೆ. ಏನೇನು ಉಪಕರಣಗಳನ್ನು ಬಳಸಿದ್ರೆ ಏನು. ಇವತ್ತು ಅಮೇರಿಕಾದವರು BKS ಅಯ್ಯಂಗಾರ್ ಅವರ ಹೆಸರಿನ ಮೂಲಕ ಒಂದು ನಕ್ಷತ್ರಕ್ಕೆ ಹೆಸರಿಟ್ಟಿದ್ದಾರೆ, BK ಅಯ್ಯಂಗಾರ್ ಸ್ಟಾರ್ ಅಂತ. ತುಂಬ ಆಶ್ಚರ್ಯ ಅಂದರೆ ಡಿಕ್ಷನರಿ ಅಂತಿದೆ, ಶಬ್ದಕೋಶ, ಅದರಲ್ಲಿ ಹಾಕಿದ್ರೆ BKS ಅಯ್ಯಂಗಾರ್ ಯೋಗ ಈಕ್ವಲ್ಸ್ ಏನು ಅಂತಂದರೆ ಇಟಿಗೆ, ಹಗ್ಗ, ದೊಣ್ಣೆ ಅಂತ. ದಿಂಬು ಅವರು ಇಟಿಗೆ, ಹಗ್ಗ ಇದರ ಮೂಲಕವೇ ಕಿಟಕಿಗೆಲ್ಲ ಕಟ್ಟಿ ಮಾಡ್ತಾಯಿದ್ರಲ್ಲ, ಅದನ್ನು ಸೇರಿಸಿ ಬರೆದಿದ್ದಾರೆ BKS ಅಯ್ಯಂಗಾರು. ಹಾಗೆ ಅವರು ಇಲ್ಲಿಂದ ನಿಮಗೆ ಗೊತ್ತಿದೆ, ಮುಂದೆ ಪೂನಾಗೆ ಹೋಗಿದ್ದು ಗೊತ್ತಿದೆ, ಎಲ್ಲ ಆಗಿದೆ. ಬರ್ತಾ ಇದ್ಮೇಲೆ ಒಂದಿನ ಒಂದು ಪತ್ರ ಬಂತು. ಏನು ಪತ್ರ ಬಂತು ಅಂದರೆ ನಿಮ್ಗೆ ಭಾಳ ಆಶ್ಚರ್ಯ ಆಗುತ್ತೆ. ವಿದೇಶದ ಲಂಡನ್ನಿನ ರಾಣಿ ಅವ್ರಿಗೆ ಆಮಂತ್ರಣ ಕೊಟ್ಟಿದ್ದರು. ಏನಂತ ಅಂದರೆ, ದೇಶ ಸುತ್ಕೊಂಬರಕ್ಕೆ ಬಾ ಅಂತೆಲ್ಲ ಕರೆದಿದ್ದು. ನನಗೆ 90 ವರ್ಷ, ನನಗೆ ಹುಷಾರಿಲ್ಲ, ನನಗೆ ನೀ ಬಂದು ಪ್ರಪಂಚದ ಅದ್ವಿತೀಯ ಯೋಗಪಟು ನೀನು, ನಿನ್ನನ್ನು ಕರೆಸಿಕೊಂಡು ನೀನು ಹೇಳಿದಂತೆ ನಾನು ಯೋಗ ಮಾಡಿದರೆ ನನಗೆ ಕ್ಷೇಮ ಆಗುತ್ತೆ. ಆದ್ದರಿಂದ ನೀನು ಬಂದು ನನಗೆ ಯೋಗ ಹೇಳಿಕೊಡಬೇಕು, ನಾನು ಶೀರ್ಷಾಸನ ಹಾಕಬೇಕು ಅಂತ. ಈ ವಿಚಿತ್ರ ಕೇಳಿ, ಮೊದಲೇ ಸ್ವಲ್ಪ ವ್ಯತ್ಯಾಸ ತಲೆ ಕೆಳಗೆ ಆಗಿಬಿಡ್ತೀವಿ. ಆ 90 ವರ್ಷದ ರಾಣಿಗೆ ಶೀರ್ಷಾಸನ ಕಲಿಸೋದು ಹೇಗೆ? ಮನಸ್ಸು ಗಟ್ಟಿಗಿದ್ದರೆ, ಯೋಗ ಅನ್ನುವುದು ದೃಢತೆ ಇದ್ದರೆ, BKS ಅಯ್ಯಂಗಾರ್ ಏನು ಮಾಡಿದರು, ಸೀದಾ ಹೋದರು. ನಿಮಗೆ ಗೊತ್ತಿದೆ, ಇಲ್ಲೇ ವಿಧಾನಸೌಧದೊಳಗೆ ಹೋಗಬೇಕಾದ್ರೇ ಬೇರೆ ಥರ ಬರೆದಿದ್ದಾರೆ, ಪುಷ್ ಆ್ಯಂಡ್ ಪುಲ್ ಅಂತ. ಅದು ಕನ್ನಡ ಮಾಡಿ ತಳ್ಳಿರಿ, ಒಳಗಿದ್ದವನು ಎಳೆಯಿರಿ, ಕೊಟ್ಟವನು ಕೇಳಿ ಪಡೆಯಿರಿ. ಯಾಕೆಂದರೆ ಅವ್ರು ಭಾಳ ಸತ್ಯ ಹೇಳ್ತಾರೆ, ನೀವು ತಪ್ಪು ತಿಳ್ಕೊಂಡಿದ್ದೀರಿ. ಅವರಷ್ಟು ರಾಜಕಾರಣಿಗಳ ಥರ ಸತ್ಯ ಹೇಳೋರು ಜಗತ್ತಿನಲ್ಲಿ ಯಾರೂ ಇಲ್ಲ. ಅವ್ರು ಪ್ರಮಾಣವಚನ ಸ್ವೀಕಾರ ಮಾಡಬೇಕಾದ್ರೆ ಹೀಗೆ ಮಾಡ್ತಾರೆ, ಕೊಡೋದೆಲ್ಲ ಕೊಟ್ಟಿದ್ದೀನಿ, ಕಿತ್ಕೊಳ್ಳೋದೆಲ್ಲ ಕಿತ್ಕೊಂಡಿದ್ದೀರಿ, ಉಳಿದೋದೆಲ್ಲ ನಮ್ಮದೇ, ಮತ್ತೆ ಕೇಳಬೇಡಿ ಅಂತ ಹಿಂಗೆ ಅಂದ್ಬಿಟ್ಟು ಮಹಾತ್ಮ ಗಾಂಧಿನ ಬೇರೆ ನೇತು ಹಾಕಿ ಮೇಲ್ಗಡೆ ಪ್ರಮಾಣವಚನ ಸ್ವೀಕಾರ ಮಾಡ್ತಾರೆ. ಮಹಾತ್ಮ, ನೀನು ಹೇಳಿದಂತೆ ಕೆಟ್ಟದ್ದನ್ನು ಕೇಳುವುದಿಲ್ಲ, ಕೆಟ್ಟದ್ದನ್ನು ಆಡುವುದಿಲ್ಲ, ಕೆಟ್ಟದ್ದನ್ನು ನೋಡುವುದಿಲ್ಲ, ಮಾಡುತ್ತೇನೆ ಅಂತ ಪ್ರಾಮಾಣಿಕವಂತರು. ಅವ್ರು ಆ ರೀತಿ ಮಾಡಿದರೆ, ಈ ಪ್ರಾಮಾಣಿಕ ವ್ಯಕ್ತಿ ಇದಾರಲ್ಲ, ಲೆಕ್ಕ ಹಾಕ್ಕೊಂಡು ಯೋಚನೆ ಮಾಡಿ, 90 ವರ್ಷದ ರಾಣಿ ಪ್ರಪಂಚದಲ್ಲಿ ಎಲ್ಲರನ್ನೂ ಬಿಟ್ಟು ಇವರನ್ನೇ ಕರೆದಿದ್ದಾರೆ. ಇವರು ಅಂದ್ಕೊಂಡ್ರು ನನ್ನಷ್ಟಕ್ಕೆ ನಾನು ನಾಮ ತಿಕ್ಕೊಂಡಿದ್ದೆ, ಈಗ ಅವಳ ಹತ್ರಕ್ಕೆ ಹೋದರೆ ನನ್ನ ನಾಮಕ್ಕೂ ಇನ್ನೆಲ್ಲಿ ತಿಕ್ಕು ಬಿಡ್ತಾರೋ, ಏನು ಕಥೆಯೋ ಏನು ಅಂತ. ಆದರೆ ದೃಢತೆ, ಪಾಕಲ ಯದಾನ ನಡೆದ ನಡಕಟ್ಮೆ ಅಂತ ಸೀದಾ ಹೋದರು. ಅರಮನೆಯಲ್ಲಿ ಇವ್ರನ್ನ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋದ ಕೂಡಲೇ ಆ ರಾಣಿ ಅವಳು ಕುರ್ಚಿ ಮೇಲೆ ಕೂತಿರ್ತಾಳೆ, ಒಂದು ಮಾತು ಹೇಳ್ತಾಳೆ, ನೋ ಐ ವಾಂಟ್ ಟು ಲರ್ನ್ ಶೀರ್ಷಾಸನ, ಕಮಾನ್, ಐ ಆಮ್ ರೆಡಿ ಟು ಪ್ರಾಕ್ಟೀಸ್. ತೋರಿಸು ಅಂದರು. ಒಂದೇ ಸತಿ ಹಿಂಗೆ ಕಾಲು ಎತ್ತಾಕ್ಬಿಟ್ಟು ಏನಾದ್ರು ಮುರ್ಕೊಂಡು ಬಿದ್ದುಬಿಟ್ರೆ ಅಂತಾರಾಷ್ಟ್ರೀಯ ಸಂಬಂಧ ಹೋಗ್ಬಿಡುತ್ತಲ್ಲ. ಅದು ಹೇಳಿ ಅವರಿಗೆ ಯೋಗದ ಮನಸ್ಸಿಗಿಂತಲೂ ಈ ಅಮ್ಮ ಅವಳಾಗ ಕುಸಿದು ಬಿದ್ದುಬಿಟ್ರೆ ಏನು ಮಾಡೋದು ಅಂತ. ಮುದುಕರಾದರೆ ಅದೊಂಥರ, ಮುದುಕರೇ ಆಗಿದ್ದರೆ ಅದೊಂಥರ. ಯಾಕೆ ಹೇಳಿ ತಾನೆ, ಮುದುಕರಾದರೆ ಹಲ್ಲಿಲ್ಲದ ಮುದುಕ, ಮೈಯೆಲ್ಲ ನಡುಕ, ರಸ್ತೆ ದಾಟುವ ತವಕ. ಪ್ರವಚನ ಕೇಳಿದ ಬಳಕ ಪ್ರವಚನಕಾರ ಹೇಳಿದನಂತೆ, ವಯಸ್ಸಾದವರಿಗೆ ನೀವು ರಸ್ತೆ ದಾಟಿಸಿದರೆ ಸಾಕು, ಅದೇ ದೊಡ್ಡ ಸೇವೆ ಅಂತ. ಹುಡುಗಿಯೊಬ್ಬಳು ನಿಂತ ಮುದುಕನಿಗೆ ರಸ್ತೆ ದಾಟಿಸಿದ ಬಳಿಕ ಮುದುಕನಿಗೆ ನಿಲ್ಲಲೇ ಇಲ್ಲ ನಡುಕ. ಒಡನೆ ಕೇಳಿದಳಂತೆ ಹುಡುಗಿ, ತಾತ ದಡ ದಾಟಿದರು, ಪ್ರವಚನ ಕೇಳಿದರು, ಯಾಕೆ ನಿನಗಿನ್ನೂ ನಡುಕ? ಅಮ್ಮಣ್ಣಿ ಅಮ್ಮಣ್ಣಿ, ನೀ ಕೈ ಹಿಡಿದೊಡನೆ ನನಗೂ ಕೊಂಚ ಪುಲಕ ಪುಲಕ ಪುಲಕ. ನಮ್ಮ ಯೋಗಕ್ಷೇಮ ನೋಡಿ. ಈಗ ಮುದುಕಿ ಕಲಿಸ್ಬೇಕು, ಹೆಂಗೆ ಕಲಿಸೋದು?
ಅವ್ರೇನು ಮಾಡಿ ಕಾಲು ಎತ್ತಿ ಜೋಡ್ಸೋಕ್ಕಾಗೋದಿಲ್ಲ. ಹಗ್ಗ ನೆನಪಾಯಿತು ಅವರಿಗೆ, ಇಟ್ಟಿಗೆ ನೆನಪಾಯಿತು, ತಲೆದಿಂಬು ನೆನಪಾಯಿತು. ನೋಡಿ ನಮ್ಮ ಪುರಾತನ ಪರಂಪರೆ. ಅವರೇನು ಮಾಡಿದ್ರಂತೆ, ಅವ್ರು ಇಂಗ್ಲೀಷ್ನಲ್ಲಿ ಹೇಳ್ಕೊಂಬಂದ್ರು, ನಾನು ಹೇಳ್ಕೊಂಡ್ರೆ ವೇಳೆ ಆಗುತ್ತೆ. ಅದರಿಂದ ಇಟ್ ಈಸ್ ಸೋ ಡಿಫಿಕಲ್ಟ್ ಅಂದರೆ ನೋ 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 ಕ್ವಶನ್ ಆಫ್ ಡಿಫಿಕಲ್ಟ್, ಐ ಆಮ್ ರೆಡಿ ಕಮಾನ್ ಅಂತ. ಅವಾಗ ಒಂದು ಮಾತು ಬರುತ್ತೆ ನಾರಾಯಣಜಿ, ಅದು ಚಾಲೆಂಜು. ನೀನು ಕಲ್ಸೋಕ್ಕಾಗಲ್ಲ ಅಂತ ಹೇಳಿದರೆ ಭಾರತೀಯರು ಹೇಳ್ತಕ್ಕಂಥ ಯೋಗಾಚಾರ್ಯರ ಮಾತುಗಳೆಲ್ಲ ಬೋಗಸ್ ಅಂತೀನಿ. ಒಂದು ನಿಮಿಷದಲ್ಲಿ ಕೆಟ್ಟ ಹೆಸರು ಬಂದ್ಬಿಡೋದು. ಅವರಿಗೆ ನೋಡಿದ್ರು, ನೀನು ಅದಕ್ಕೆ ಗಟ್ಟಿ 100 ವರ್ಷ ನಾವೇ ಹೇಳ್ತಿಲ್ಲ. ಜೀವೇಮ ಶರದಶತಂ, ನಂದಾಮ ಶರದಶತಂ, ಮೋದಾಮ ಶರದಶತಂ, ಭವಾಮ ಶರದಶತಂ ಹೇಳ್ತೀವೋ ಇಲ್ವೋ? 100 ವರ್ಷ ಚೆನ್ನಾಗಿರಬೇಕು, 100 ವರ್ಷ ಕಿವಿ ಕೇಳಬೇಕು ಅಂತ ಹೇಳ್ತೀವೋ ಇಲ್ವೋ? ಆದ್ದರಿಂದ ಅವಳು ಆ ಮಾತು ಹೇಳ್ತಾಳೆ, ನೀನು ಅನ್ಫಿಟ್ ಅಂತೀನಿ. ಭಾರತ ದೇಶದ ಯೋಗಕ್ಷೇಮದಲ್ಲಿ ಯೋಗ ಅಂತಕ್ಕಂಥದ್ದು ಬೋಗಸ್. ಅವಾಗ ಅವರು ಯೋಚನೆ ಮಾಡ್ತಾರೆ, ಕ್ಯಾನ್ ಐ ಟಚ್ ಯುವರ್ ಲೆಗ್ಸ್, ನೀನು ಕಾಲೆಲ್ಲ ನಾವು ಮುಟ್ಬೋದಾ ಅಂತಾರೆ. ವಾಟ್ ಎವರ್ ಇಟ್ ಮೇ ಬಿ, ಬಟ್ ಐ ವಾಂಟ್ ಟು ಲರ್ನ್ ಶೀರ್ಷಾಸನ ಅಲಾಂಗ್ ವಿತ್ ಎ ಗ್ರೇಟೆಸ್ಟ್ ಪರ್ಸನಾಲಿಟಿ ಟೀಚರ್ ದ ಎಂಟೈರ್ ಹೋಲ್ ವರ್ಲ್ಡ್ಗೆ ಯಾರು ಯೋಗಾಚಾರ್ಯ, ಕಮಾನ್ ಐ ಆಮ್ ಸ್ಟೂಡೆಂಟ್ ಅಂತಾರೆ. ಹಗ್ಗ ತಗೊಂಡು ಕಾಲಿಗೆ ಕಟ್ಟಿ, ಕೈ ತಗೊಂಡು ಎಲ್ಲನ ಕೈ ಹಿಂಗೇನೋ ಅಂದ್ಕೊಂಬಿಟ್ರೆ ಕಷ್ಟ ಅಂದರೆ ಕೈ ಕಟ್ಟಿ ಶೀರ್ಷಾಸನಕ್ಕೆ ಕೆಳಗಡೆ ಒಂದು ದಿಂಬಿಟ್ಟು ಮಾಡ್ತಾರೆ. ನಿಮಗೆ ಆಶ್ಚರ್ಯ ಅಂದರೆ ಆಶ್ಚರ್ಯ. ಅದಕ್ಕೆ ಮುಂಚೆ ಅವ್ರು ಹೇಳಿರ್ತಾರೆ ನಮ್ಮ ನಿಯಮಗಳನ್ನು ಪಾಲಿಸಬೇಕು ಅಂತ. ಓಕೆ, ಐ ಆಮ್ ರೆಡಿ ಟು ಫಾಲೋ ಯುವರ್ ಪ್ರಿನ್ಸಿಪಲ್ ಅಂತಾರೆ. ಅದಕ್ಕೆ ನೀವು ಇಂಗ್ಲೀಷ್ನಲ್ಲಿ ಮಕ್ಕಳಿಗೆ ರೂಲ್ಸ್ ಅಂದು ಬಿಡ್ತೀರಿ. ರೂಲ್ಸ್ ಅಂದರೆ RULES ಅಂದರೆ ಏನು ಕೇಳೋದೇ ಇಲ್ವಲ್ಲ. ರಿಮೆಂಬರ್ ಟು ನೋ ದ ಲಾಸ್ ಆಫ್ ನೇಚರ್. ಯು ಮೀನ್ಸ್ ಯೂಸ್ ಕಾಮನ್ ಸೆನ್ಸ್. L means learn to keep clean. E means eat balanced food. S means sleep at least without crime, without dream 8 hours ಅಂದರು. ಅವನಂದ ಅದಕ್ಕೆ ಒಂದು ಹೆಂಡತಿ ಊರಿಗೋಗ್ಬೇಕಾದ್ರೆ ಎಲ್ಲರ ಮನೆಯಲ್ಲೂ ಇದೊಂದು ಸಾಧಾರಣವಾದ ವಾಕ್ಯ ಇರುತ್ತೆ. ಅಯ್ಯೋ, ನಾನು 3 ದಿವಸ ನಮ್ಮ ಅಮ್ಮನ ಮನೆಗೆ ಹೋಗ್ತಿರ್ತೀನಿ, ಏನ್ರಿ ಮಾಡ್ತೀರಾ ಅಂದು. ಸದ್ಯ ಹೋದರೆ ಸಾಕು ಅಂತಿರ್ತಾನೆ. 3 ದಿವಸ ಇನ್ನೊಮ್ಮೆ 6 ದಿವಸ ಬೇಕಾದ್ರೆ ಹೋಗಿ ಬಾ ಅಂತಂದರೆ ಅನುಮಾನ ಹತ್ಕೊಂಡ್ಬಿಡುತ್ತೆ, ಯಾರು ಬರ್ತಾರೆ. ಅದರಿಂದ ಅವನೇನು ಮಾಡ್ದೆ ಅಂದರೆ ಏನಾದ್ರು ಮಾಡೋಣ. ಇಲ್ಲ ರೀ, ಬೇರೆ ಏನಿಲ್ಲ, ಒಂದು ಪಕ್ಷ ನಾನು ಹೋಗ್ತೀನಿ, ಒಂದೇ ಒಂಟಿ ಮನೆ ಇರೋದು, ಮಲಗಿರುವಾಗ ಏನಾದ್ರು ಭೂತ ಗೀತ ಬಂದುಬಿಟ್ರೆ ಏನು ಮಾಡ್ತೀರಿ ಅಂದರು. ಏನು ಯೋಚನೆ ಮಾಡಬೇಡ, ಭೂತ ಬಂದರೆ ಓಡಿಸ್ತೀನಿ, ಗೀತಾ ಬಂದರೆ ಬೆಳಗ್ಗೆ ಕಳಿಸ್ತೀನಿ. ಏನು ಯೋಗ ಮಾಡಿದ್ದೆ. ಭಾಳ ಬುದ್ಧಿವಂತರು. ಅವಾಗ ಅವಳು, ಇವನು ಈಗಲೇ ನಾ ತ್ಯಾಗಿ ಅಂದ್ಕೊಂಡಿದ್ದೆ, ಅವನು ಯೋಗಿ, ಈಗ ಬಿಡಬಾರ್ದು ಅಂಥೇಳಿ. ಆ ದೃಷ್ಟಿಯಿಂದ ನಾವು ಆ ರೀತಿ ಮಾತಾಡಿದರೆ ಅವ್ರು ಕಲಿಸ್ತಾರೆ. 1 ವಾರ ಅವರಿಗೆ ಕಲಿಸ್ತಾರೆ. ಕಲಿಸಿದ ಮೇಲೆ ನೀವು ಮನೆಗೆ ಹೋದರೂ ನೆನಪು ಮಾಡ್ಕೊಳ್ತಿರ್ತೀರಿ. ನಮ್ಮ ರವಿ ಮಾಮನಿಗೆ ನಿನ್ನೆಯಿಂದ ಅದನ್ನು ಹೇಳಬೇಕು ಅಂತಿದ್ದವನು, ಇವತ್ತು ಅವಕಾಶ ಸಿಕ್ಕಿದೆ ಹೇಳ್ತೀನಿ. ಎಷ್ಟು $1 ಕೊಟ್ಟರು, ಏನು ಕೊಟ್ಟರು ಅಂತೆಲ್ಲ ನೀವು ಅನ್ಕೋಬೋದು. 1 ವಾರದ ಒಳಗೆ ಇಡೀ ಜಗತ್ತಿನಾದ್ಯಂತ ದೊಡ್ಡ ಸುದ್ದಿ ಏನಂದರೆ 90 ವರ್ಷದ ಈ ಬ್ರಿಟನ್ನಿನ ರಾಣಿಗೆ ಆಕೆಯೇ ತಾನು ಸಹಜವಾಗಿ ಹಗ್ಗದೋ ಸಹಾಯವಿಲ್ಲದಲೇ, ದಿಂಬೂ ಇಲ್ಲದಲೇ ಶೀರ್ಷಾಸನೆ ಮಾಡುವುದನ್ನು ಕಲಿಸಿದ ಏಕೈಕ ಯೋಗಾಚಾರ್ಯ ಅಂತ ಹೇಳಿದ್ರೆ BKS ಅಯ್ಯಂಗಾರ್ ಅನ್ನುವುದು ಪ್ರಡೌಟ್ ಆಗ್ಬಿಡುತ್ತೆ WWW ಮೂಲಕ. ಆದರೆ ನೀವು ಚಪ್ಪಾಳೆ ಹೊಡೆದ್ರೆ ನಾನು ಹೇಳಿದೆ ಯೋಗಾಚಾರ್ಯರಿಗೆ ಗುಮ್ ಅಂತಿತ್ತು. ಏನಂದರೆ ಸದ್ಯ ನಾನು ಊರಿಗೆ ಹೋಗಿ ಲ್ಯಾಂಡಿಂಗ್ ಆದಮೇಲೆ ಅವ್ರು ಬೇಕಾದ್ರೆ ಬೀಳಲಿ, ಅಲ್ಲಿವರೆಗೂ ಏನೋ ಒಂದಿಷ್ಟು ಶೀರ್ಷಾಸನ ಮಾಡ್ಕೊಂಡಿರಲಿ ಅಂತ ಭಾಳ ಬುದ್ಧಿವಂತ ಹೇಳಿದ್ರು. ಯು ಶುಡ್ ನಾಟ್ ಪ್ರಾಕ್ಟೀಸ್ ಎವ್ರಿ ಡೇ ಅಂದ. 2 days once ಇಟ್ ಈಸ್ ಎನಫ್, 5 minutes ದಟ್ಸ್ ಆಲ್, ನಾಟ್ ಕ್ವಶನ್ ಆಫ್ 10 minutes ಅಂತ ಎಲ್ಲ ಹೇಳಿದ್ಮೇಲೆ ಅವಳು ವಿತ್ ಸ್ಮೈಲ್, ಐ ಆಮ್ ಆಲ್ ರೈಟ್, ನೋ ಐ ಕ್ಯಾನ್ ಶೋ ಇದು ಶೀರ್ಷಾಸನ, ಓಕೆ ಅಂದಾಗ ಬೇಡಪ್ಪ ಇರಲಿ ಅಂದು. ಈಗ ಒಂದು ಮಾತು ಬರುತ್ತೆ, ಭಾಳ ಸಂತೋಷ ಆಗಿಬಿಡ್ತು. ಜಗತ್ತಿನಾದ್ಯಂತ ದೊಡ್ಡ ಸುದ್ದಿ. ನಾನು ಹೇಳ್ತಾ ಇರ್ತಕ್ಕಂಥ ಈ ಸುದ್ದಿ ತರಂಗದಲ್ಲಿ ಭಾಳ ಚೆನ್ನಾಗಿ ಬಂದಿದೆ. BKS ಅಯ್ಯಂಗಾರ್ ಅವರ ಜೀವನ ಕುರಿತು ಭಾಳ ಹಳೆಯದರಲ್ಲಿ ನಾನು ತೆಗೆದಿಟ್ಟಿದ್ದೀನಿ ಅದನ್ನು. ಅವರಿಗೆ BKS ಅಯ್ಯಂಗಾರ್ಗಂತಂತೆ ಏನು ಇನ್ನೇನು ಪೌರ ಸನ್ಮಾನ ಅಂತ ಒಂದು ಮಾಡ್ತಾರೆ. ಆದರೆ ಒಂದು ತಿಳ್ಕೊಳ್ಳಿ, ಈ ಪೌರ ಸನ್ಮಾನ ಅಂತ ಮಾಡಬೇಕಾದ್ರೂ ಸನ್ಮಾನ ಮಾಡಿಸ್ಕೊಳ್ಳೋನಿಗೂ ಪ್ರಜ್ಞೆ ಇರಬೇಕು. ನಾವು ಚಿಕ್ಕಮಗಳೂರಿನಲ್ಲಿ ಗುರು ರಾಮಸ್ವಾಮಿ ಅಯ್ಯಂಗಾರ್ ಅವರನ್ನ ಕರೆಸಿ ಸನ್ಮಾನ ಅಂತಿಟ್ವಿ. 86 ವಯಸ್ಸು ಅವಾಗಲೇ ಅವರಿಗೆ. ಒಂದೊಂದೇ ಹಾರ ನನ್ನನ್ನು ಕರೆದ್ರು. ನಂದು ನಿರೂಪಣೆ, ನೀನಾ
ಚೊಲ್ಲೆ ಬೇಗ ಚೊಲ್ಲೆ ಅಂದರು. ಅಂದರೆ ಬೇಗ ಹೇಳು ಅಂತ ಹೇಳಿದೆ. ಮಾಲಾರ್ಪಣೆ ಇವಾಗ ಬರಬೇಕು ಅಂತ ಒಬ್ಬೊಬ್ಬರೇ ಬಂದು ಹಾಕಿದ್ರು. ನಾನು ನೋಡ್ತಾನೇ ಇದೆ, ಇಲ್ಲಿವರೆಗೂ ಬಂದ್ಬಿಡ್ತು, ತೆಗಿತಾನೇ ಇಲ್ಲ ಈ ಅಯ್ಯಂಗಾರಿ ಪಿಳ್ಳೆ. ಹಿಂಗನ್ಕೊಂಡೇ ಇದ್ರು. ನಾನು ತೆಗಿಯೋಕ್ಕೆ ಹೋದೆ, ಸನ್ಮಾನು ಉಣ್ಕ ಎನ್ಕ ಅಂದರು. ಉಂಕೆನೋ ವೈತರಿಸಲೆ, ನಿನಗೇನು ಹೊಟ್ಟೆಗಿತ್ತು ಅಂದರು. ಹಂಪನಾಗರಾಜ ಇದ್ರು ಅವತ್ತವರು. ಅವರು ನೋಡಿದರು, ಇಲ್ಲಿಗೆ ಬಂದುಬಿಡ್ತು, ಉಸಿರು ಕಟ್ಬಿಟ್ಟು ಹೋಗ್ಬಿಟ್ರೆ ಏನು ಮಾಡೋದು? ಅವ್ರಿಗೆ ಗಾಬರಿ. ಸರ್ ತೆಗಿಲ್ಲ. ನಾಗರಾಜಯ್ಯ, ನೀನು ಸುಳ್ಳೆ ಹೇಳಿ ಕರ್ಕೊಂಬಂದಿದ್ಯಾ, ತಗೊಂಬಿಡು, ಇಷ್ಟು ನೀನೇ ಹಾಕೊಂಬಿಡು, ನಿನಗೇನು ಸಂಕಟ? ಅವ್ರು ತರ್ತಿದ್ದಾರೆ ಅಂದ್ಬಿಟ್ಟು ನನ್ನ ಕಡೆ, ಕಣ್ಣ ಇನ್ಯಾರನ್ನ ಕೊಂಡಾರ್ತಕ್ಕೆ ಹೋಯಿಂದ ಕಚ್ಚೋಲ್ಲೆ, ಇನ್ಯಾರನ್ನ ತರಕ್ಕೆ ಹೋಗಿದ್ರೆ ಹೇಳು, ನಿಂತಿರ್ತೀನಿ, ತರಲಿ, ಹಾಕಿದ ಮೇಲೆ ನಾನೇ ತೆಗಿತೀನಿ ಅಂದರು. ಪತ್ರಿಕೆಯವ್ರಿಗೆಲ್ಲ ಬಂದ್ಬಿಡ್ತು. ಈ 54 ವರ್ಷದ ಅಯ್ಯಂಗಾರಿ ಮುದುಕನಿಗೆ ಸನ್ಮಾನ ಅನ್ನೋದು ಇಷ್ಟೊಂದು ಚಟಿವೆ ಅಂತ. ಆದರೆ ಯೋಗದ ಮನಸ್ಸಿನ ನಿಯಂತ್ರಣದ ಕ್ಷೇಮ ಏನು ಮಾತಾಡುತ್ತೆ ಗೊತ್ತಾ? ಅವ್ರು ಸೀದಾ ಬಂದರು. ನಾನಂದೆ, ಇಲ್ಲೇ ಮಾಮ ಎಲ್ಲಾರ್ದು ಕೊಂದಿಂದ ಆಚಿಂದರು. ನೀನೇ ಬಟ್ಟೋ ಒಂದು ನಂಬರ್ದ ಕಾರ್ಲೆ, ನೀ ಕೊಂಡ್ದಿಕ್ರಿ ಅಂದರು. ನೀನು ಪೂಜಾರಿ, ನೀನು ನಂಬಕ್ಕಾಗಲ್ಲ, ನೀ ತಂದಿದ್ದೀಯಾ ಅಂದರು. ತಂದಿದ್ದೀನಿ ಹಿಂದೆ. ಒಂದು ನಿಮಿಷ ಕಾಟೆ ತೋರಿಸ್ದೆ. ಇದು ಯಾರನ್ನ ದೇವ್ರಿಗೆ ತಂದು ಕೊಟ್ಟಿದ್ದು ಹಾರನೇ ತಂದುಬಿಟ್ಯಾ, ಇಲ್ಲ ದುಡ್ಡು ಕೊಟ್ಟು ತಗೊಂಬಂದಿದ್ದೀಯಾ ಅಂದರು. ಇಲ್ಲ ಮಾಮ ನಾನೇ ಕಡೆಯಲ್ಲಿ ಕೊಂಡ್ದಿಕ್ರೆ ಅಂದೆ. ತಗೊಂಬಂದೆ, ಹಾಕಿದ ಮೇಲೆ ಸೀದಾ ಹಿಂಗೆ ಬಂದರು. ಪತ್ರಿಕಾಕರ್ತರಲ್ಲಿದ್ದೀರಪ್ಪ ಅಂದರು. ಅಲ್ಲಿದ್ದಾರೆ. ಏನು ಈ ಮನುಷ್ಯನಿಗೆ 86 ವಯಸ್ಸು, ಸನ್ಮಾನದಲ್ಲಿ ಈ ಪಾಟಿ ಹುಚ್ಚೆ, ಹಾರ ಹಾಕಿದ್ರು ತೆಗಿಬೇಡ ಅಂತೇಳಿ ಅವನೇ ಹಾಕ್ಕೊಂಡಲ್ಲ ಅಂಥೇಳಿ ನೀವು ಅಂದುಬಿಟ್ಟಿರಾ. ನೀವು ನಾನು ಹಾರ ತೆಗೆದಿಡ್ತಾ ಇದ್ದರೆ ನೀವು ಬರೆದು ಬಿಡ್ತೀರಾ. 108 ಸಂಘ ಸಂಸ್ಥೆಗಳಿಂದ ಗೊರು ರಾಮಸ್ವಾಮಯ್ಯಂಗಾರವರಿಗೆ ಭರ್ಜರಿ ಸನ್ಮಾನ, ಹಾರ ತುರಾಯಿಗಳ ಸಮರ್ಪಣೆ ಅಂತ. 86 ವರ್ಷ ಆದರೂ ಸತ್ಯ ತಿಳಿಬೇಕೋ ಬಿಡ್ಬರಿ. ಹಾರ ಹಾಕಿದ್ದನ್ನು ತೆಗೆದಿಡ್ತಾ ಇದ್ದರೆ ಅದನ್ನೇ ತಂದು ಹಾಕ್ತಾ ಇರ್ತಾರೆ. ಹಿಂಗಿಟ್ಟು ಕೂಡಲೇ ತಗೊಂಡು ಹೋಗ್ತಾರೆ ನೋಡಿ, ಗೊತ್ತಾಗುತ್ತೆ ಅದು ಬೇರೆಯವ್ರಿಗೆ ಕೊಡ್ತಾರೆ ಅಂತ. ತೆಗೆದಿಟ್ಬಿಟ್ರೆ ಅದನ್ನೇ ತಗೊಂಡೋಗಿ ಹಾಕ್ತಾ ಇರ್ತಾರೆ. ಚಿಕ್ಕಮಗಳೂರಿನವರು ಪ್ರಾಮಾಣಿಕವಾಗಿ ಈ ಮನುಷ್ಯನಿಗೆ ಎಷ್ಟು ಹಾರ ಹಾಕಿ ಸನ್ಮಾನ ಮಾಡಿದ್ರು ಅನ್ನೋದಕ್ಕೆ ಒಂದೊಂದು ತೆಗಿತೀನಿ ಬರ್ಕೊಳ್ಳಿ ಅಂತಂದರು. 16 ಹಾರ ಇತ್ತು. ಸತ್ಯ ಬರೀರಿ, 16 ಸಂಘ ಸಂಸ್ಥೆಗಳಿಂದ ಮಾಲಾರ್ಪಣೆ ಮಾಡಲಾಯಿತು ಅಂತ ಸನ್ಮಾನ ಅಂತ. ಅದೇ ನೀವು ರಾಜಕಾರಣಿಗಳಿಗೆ ಇದನ್ನು ಹೋಲ್ಸೋಕ್ಕಾಗಲ್ಲ. ಅವನಿಗೆ ಸನ್ಮಾನ ಆಯಿತು, ಅವ್ರಿಗೂ ಆಯಿತು. ಪತ್ರಿಕಾಕರ್ತರು ಆ ನಿರೂಪಣೆಗಾರ್ತಿಯನ್ನು ಕರೆದು ಒಂದು ಮಾತು ಹೇಳಿದರು. ಅವ್ರು ಹೇಳಿಮ್ಮ ಒಂದು ಸ್ವಲ್ಪ ಹೇಳಿ ಅವ್ರಿಗೆ, ಅಯ್ಯನ ಆ ಮನುಷ್ಯ ಒಳ್ಳೆ ಗಡವ ಕೂತಿದ್ದಾನೆ, ನಾವು ಬೇರೆ ಕಡೆ ಕಾರ್ಯಕ್ರಮಕ್ಕೆ ಹೋಗಬೇಕು, ಟಿಕ್ ಅಂತ ಒಂದು ಫೋಟೋ ಹೊಡ್ಕೊಂಡ್ಬಿಡ್ತೀವಿ, ಸ್ವಲ್ಪ ನಗಕ್ಕೆ ಹೇಳಿ, ಹಲ್ಲು ಬಿಡಕ್ಕೆ ಹೇಳಿ ಅವ್ರಿಗೆ ಅಂದ. ಪಾಪ ಹೇಳಿ ಮೆತ್ತಿಗೆ ಹೋಗಿ, ಸರ್ ಮುಖ ಸ್ವಲ್ಪ ಆ ಕಡೆ ತಿರುಗಿಸ್ಬೇಕು. ಯಾಕೆ ಅಂದು. ಪತ್ರಿಕಾಕರ್ತರೆಲ್ಲ ಹೊರಟುಬಿಟ್ಟಿದ್ದಾರೆ ಸರ್, ಅದಕ್ಕೇನು ಮಾಡಬೇಕು ಅಂದರು. ಇಲ್ಲ ಸರ್, ನೀವು ನಗ್ತಾ ಒಂಚೂರು ತೋರಿಸ್ಬಿಟ್ರೆ ನಾಳೆ ಹಾಕ್ಬಿಡ್ತಾರೆ. ಏನು ನಗ್ತಾ ತೋರಿಸೋದು? ಬಡ್ಡಿ ಮಕ್ಕಳು ತಗೊಂಬಂದು ನಾನು 100 ಜನಕ್ಕೆ ದುಡ್ಡು ಕೊಟ್ಟಿದ್ದೆ ಹಾರ ಕೊಟ್ಟು, ಕೇವಲ 70 ಜನಕ್ಕೆ ಕೂಡ ಹಾಕಿಲ್ಲ. ಮಿಕ್ಕವರೆಲ್ಲ ಎಲ್ಲೋದ್ರು ಬಡ್ಡಿ ಮಕ್ಕಳು ದುಡ್ಡು ಹಾಕೋ. ಮರ್ಯಾದೆ ಅನ್ನೋದು ಸಮಾಜ ನಮ್ಮನ್ನು ಗುರುತಿಸ್ಕೊಡ್ಬೇಕೇ ಹೊರತು ಸಮಾಜವನ್ನು ಕಮೆಂಡ್ ಮಾಡಿ ತಗೊಳ್ಳೋದಿಲ್ಲ. ಆದರೆ ಇಲ್ಲಿ ನೋಡಿ, BKS ಅಯ್ಯಂಗಾರು ಸದ್ಯ ಕಳಿಸ್ಕೊಟ್ರೆ ಸಾಕು ಅಂತಿದ್ದಾರೆ. ಅವಳು ಶೀರ್ಷಾಸನ ಹಾಕ್ಕೊಂಡೇ ಆ ರಾಣಿ ಅವಳು ಮಾಡಿದ ಕೆಲಸ ನೋಡಿ. ಕಮ್ ನಿಯರ್ ಅಂತಾರೆ ಇವರು. ಏನು ಅಂತ ಹತ್ತಿರಕ್ಕೆ ಹೋದರೆ, ಐ ವಾಂಟ್ ಟು ಗಿವ್ ಮನಿ ಆ್ಯಂಡ್ ಹಾನರ್. ಎಸ್ ಅಂತ ಸೇ ಎ ರಿಮಾರ್ಕಬಲ್ ಕಾಂಟ್ರಿಬ್ಯೂಷನ್ ಐ ಆಮ್ ಎಕ್ಸ್ಪೆಕ್ಟಿಂಗ್ ಇನ್ ಮೈ ಲೈಫ್ ಬಿಕಾಸ್ ಐ ಆಮ್ ರೀಚಿಂಗ್ ಆಲ್ರೆಡಿ 190. ಐ ಆಮ್ 90. ಶೀರ್ಷಾಸನ ನೀನು ಕಲಿಸ್ಬಿಟ್ಟೆ, ಅದರಿಂದ ನೀನು ನನಗೆ ಕಾಣಿಕೆ ಕೊಡಬೇಕು, ನಾನಲ್ಲ ನಿನಗೆ ಕೊಡೋದು ಅಂದರು. ಇವ್ರು ಗಾಬರಿ ಬಿದ್ದು ಏನು ಕೊಡಬೇಕು ಅಂದರು. ಹತ್ತಿರ ಬಾ ನನ್ನ ಕೆನ್ನೆಗೆ ಒಂದು ಮುತ್ತು ಕೊಡು ಅಂದರು. ಎಷ್ಟೋ ಜನ ಯೋಗದವರು ಅದನ್ನೇ ಅಭ್ಯಾಸ ಮಾಡಿಕೊಂಡು ಯಾವ್ದಾರ ಬ್ರಿಟಿಷ್ ರಾಣಿಗೆ ಅಕಸ್ಮಾತ್ ಬಂದರೆ ನಾನು ಹೋದರೆ ಮುತ್ತು ಕೊಟ್ಟು ಬರ್ಬೋದಲ್ಲ ಅಂದ್ಕೋಬೇಡಿ. ಅವರು BKS ಅಯ್ಯಂಗಾರರು ಮುದುಕಲಾಡಿರೋದನ್ನು ಓದಿ ನೀವು ಅವರು ಗಾಬರಿ ಆಗ್ಬಿಟ್ರು. ಈ ಅಮ್ಮ ಶೀರ್ಷಾಸನ ಹಾಕಿದೆಲ್ಲ ಹಾಗೆ ಎತ್ತಿದ್ರು ಚೆನ್ನಾಗಿರೋದು. ನನ್ನೋಗಿ ಮುತ್ಕೊಡು ಅಂತೇಳಿ ಗ್ರಾಚಾರ ಈ ಪತ್ರಿಕರು ಸುಳ್ಳೆ. BKS ಅಯ್ಯಂಗಾರ್ ಅವರು ಉಲ್ಲಸಿತರಾಗಿ ಆಕೆ ಶೀರ್ಷಾಸನ ಕಲ್ತಿದ್ದನ್ನು ನೋಡಿ ಇವರ ಮುದುಕಿಗೆ ಕೆನ್ನಿಗೆ ಮುತ್ತು ಕೊಟ್ಟರು ಅಂತ ಬರೆದುಬಿಟ್ರೆ ತಿರುಗಿ ಮರ್ಯಾದೆ ಹೋಗ್ಬಿಡುತ್ತೆ. ಆ ಅಮ್ಮ ಅಷ್ಟಕ್ಕೆ ತಗೊಂಡು ಕಮಾನ್ ಗೇಮಿ ಕಿಸ್ ಅಂದುಬಿಟ್ಟು ಭಾಳ ಕಷ್ಟಪಟ್ಟು ಕೊಟ್ಟರೆ ಏನೋ ನಮಗೆ ಗೊತ್ತಿಲ್ವಲ್ಲ, ಕೊಟ್ಟರು.
ಕೊಟ್ಟು ಕೂಡಲೇ ಗಿವ್ ಮಿ ಒನ್ ಮೋರ್ ಅಂತ ಇನ್ನೊಂದು ಕೆನ್ನೆ ತೋರಿಸಿದ್ದಾರೆ. ಜಗತ್ತಿನಲ್ಲಿ ಒಬ್ಬ ಯೋಗಾಚಾರ್ಯನ ಹತ್ರ ಬ್ರಿಟಿಷನ ರಾಣಿ ಶೀರ್ಷಾಸನ ಕಲಿತು ಯೋಗಾಚಾರ್ಯರಿಂದ ಮೊಟ್ಟ ಮೊದಲು ಮುತ್ತು ಪಡೆದದ್ದು ಈ ಇತಿಹಾಸದಲ್ಲಿ ಅದೇ ಮೊದಲು ಅಂತ ಅವಳು ಒಂದು ಪದ ಹಾಕ್ಬಿಡ್ತಾಳೆ, ನೀವು ಸಂತೋಷ ಪಟ್ಬಿಡ್ತೀರಿ. ಜಗತ್ತಿನ ಯಾವುದೇ ದೇಶಕ್ಕೆ ಎಂಥ ವಯಸ್ಸಾದವರೆಗೂ ಕೂಡ ಭಾರತದಲ್ಲಿ ವಯಸ್ಸಾದಂಥ ವ್ಯಕ್ತಿ ಯೋಗವನ್ನು ಕಲಿತು ಕ್ಷೇಮವನ್ನು ಕೊಡುವುದಕ್ಕೆ ಮಗುವಿನ ಹಾಗೆ ಬಂದು ತಾಯಿಯ ಕೆನ್ನೆಗೆ ಮುತ್ತು ಕೊಡುವುದರ ಮೂಲಕ ವಾತ್ಸಲ್ಯದಿಂದ ಯೋಗ ಕಲಿಸ್ತಕ್ಕಂಥ ಒಂದು ಶಕ್ತಿ ಭಾರತಕ್ಕೆ ಮಾತ್ರ ಇದೆ ಅಂತ. ಅದು ಯೋಗದ್ದು. ನಾನು ನಿನ್ನೆ ತಾನೇ ರವಿ ಮಾಮನಿಗೆ ಹೇಳಿದ್ದೆ, ನೀವು ನೆತ್ತಿರಲ್ಲ ಸಂತೋಷ ಅಂತೀನಿ. ಅದೇ ನಮ್ಮಲ್ಲಿ ಯೋಗ ಕಲಿತಾರೆ. ಹಳ್ಳಿಯೊಳೊಬ್ಬಳು ಹಿಂಗೆ ನಿಂತ್ಕೊಂಡಿದ್ದಾಳೆ. ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರು ಅವರು ಮದ್ಯಪಾನ ವರ್ಜ್ಯ ಶಿಬಿರ ಅಂತ ಮಾಡ್ತಾರೆ. ನೀವೆಲ್ಲ ದಯಮಾಡಿ ನೋಡಿ, ಗೊತ್ತಾಗುತ್ತೆ. ಅವ್ರು ಬಂದರು, ಹಿಂಗೆ ಗಂಡ ಇದ್ದಾನ? ಇದ್ದಾನೆ ಅಂತ. ಅವ್ನು ಯೋಗಕ್ಕೆ ಕಳಿಸೋನು. ಅವನು ಒಳಗಿದ್ದ, ಹೊರಗೆ ಬಂದ. ಅವನು ಕೇಳ್ದ, ಯಾಕೆ ಬಂದಿದ್ದಾರೆ ಅಂತ. ಯೋಗ ಕಲಿಸ್ತಾರಂತೆ. ಏನು ಹಂಗಂದರೆ ಅಂದರೆ ಕೈ ಕಾಲು ಅವರೇನು ಕಲಿಸೋದು. ಕುಡಿದ್ಬಿಟ್ಟೆ ಅಂದರೆ ಕೈ ಇತ್ತಾಗೂ ಹೋಗ್ತವೆ, ಕಾಲು ಹತ್ತಾಗೂ ಹೋಗ್ತವೆ, ತಲೆ ನೆಲಕ್ಕೂ ಬರ್ತವೆ, ಕಾಲು ಮ್ಯಾಕೂ ಹೋಗ್ತವೆ. ಅವ್ರೇನು ಕಳಿಸೋದು ಅಂದರೆ ಹೋಗ್ಬಾ ಅಂದರು. ಹೋದರು, ಕಲಿಸಿದ್ರು, ಕರ್ಕೊಂಡು ಬಂದರು. ಒಂದು ವಾರದಲ್ಲಿ ಅವನು ಎಲ್ಲ ಆಸನನೂ ಹಾಕ್ಬಿಟ್ಟ. ಅವ್ನು ಮದ್ದೆ ಹಾಕಿರ್ತಾನಲ್ಲ, ಅದರಿಂದ ಇನ್ನೂ ಸ್ವಲ್ಪ ಕ್ರಿಯಾತ್ಮಕವಾಗಿ ಹಾಕ್ಬಿಟ್ಟ ಮೇಲೆ ಅವ್ನಿಗೆ ದೊಡ್ಡ ಸರ್ಟಿಫಿಕೇಟ್ ಕೊಟ್ಟರು. ಕುಡಿತವನ್ನು ಅಭ್ಯಾಸ ಮಾಡಿಕೊಂಡಿದ್ದ ಒಬ್ಬ ಕುಡುಕನಿಗೆ ಯೋಗ ಕಲಿಸಿ ಮನೋನಿಯಂತ್ರಣಕ್ಕೆ ತಂದ ಏಕೈಕ ಸಂಸ್ಥೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇದು ಅಂತೆಲ್ಲ ಹಾಕ್ಕೊಂಡ್ರು. ಅದಾದಮೇಲೆ ಸಮೀಕ್ಷೆ ಹೋಗಬೇಕಲ್ಲ, ಆ ಸಮೀಕ್ಷೆಗೆ ಹೋಗ್ಬೇಕಾದ್ರೆ ಅವಳು ನಿಂತ್ಕೊಂಡಿದ್ಲು. ನೀವು ರೈತರ ಮಹಿಳೆ ನಿಲ್ಲೋದು ನೋಡ್ಬೇಕು, ನಿಂತ್ಕೊಂಡಿದ್ರು. ಮತ್ತೇನ್ರಿ ಬಂದ್ರಿ ಅಂತಾಳೆ ಅವಳು. ಅಲ್ಲ, ನಿನ್ನ ಗಂಡ ಯೋಗಕ್ಕೆ ಬಂದು ಏನಮ್ಮ ಎಲ್ಲ ಆಸನನೂ ಕಲ್ತ್ಬಿಟ್ಟ, ಇಷ್ಟು ಚೆನ್ನಾಗಿ ಕಲ್ತ, ಈಗ ಹೆಂಗಿದ್ದಾನೇನು? ಕಲಿಸ್ಬಿಟ್ರಿ, ಭಾಳ ಚೆನ್ನಾಗಿ ಕಲಿಸ್ಬಿಟ್ರಿ. ಯಾಕೆ? ಅವನ ಪಾಠಕ್ಕೆ ಅವನು ಎಂತ ನಿಂತ್ಕೊಂಡು ಕುಡ್ಕೊಂಡು ಹೋಗ್ತಿದ್ದ. ಶೀರ್ಷಾಸನ ಮಾಡಿಕೊಂಡು ಕುಡಿಯೋದು ಕಲ್ತೀಯಾನೇನು? ಅದೆಲ್ಲ ಯೋಗ. BKS ಅಯ್ಯಂಗಾರ್ ಅವರು ಇನ್ನೊಂದಕ್ಕೆ ಮುತ್ತು ಕೊಟ್ಟಾಗ BKS ಅಯ್ಯಂಗಾರದೇ ಒಂದು ಪ್ರತಿರೂಪ ಮಾಡಿ ನೋಡಿ, ಒಂದು ಚಿತ್ರವನ್ನು ಕೊಟ್ಟು ಅವಳು ಹೇಳ್ತಾಳೆ, ನನ್ನ ಚಿತ್ತಕ್ಕೆ ನನ್ನ ದೇಶದಲ್ಲಿ ಇಂಥ ರಾಣಿ ಅನ್ನೋಳಿಗೆ ಪ್ರಜೆಗಳು ರಕ್ಷಿಸೋದಕ್ಕಿಂತ ಪ್ರಜಾಪ್ರಭುತ್ವದಲ್ಲಿ ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳಿ ಬಂದಂತಹ ಮನೋನಿಯಂತ್ರಣದ ಮೂಲಕ ಯೋಗವನ್ನು ಇಟ್ಟುಕೊಂಡು ಹಗ್ಗ, ಇಟಿಕೆ, ದಿಂಬು ಇದರ ಮೂಲಕ ಯೋಗ ಕಲಿಸಿದ ನೀನು ಯಾವತ್ತೂ ನನ್ನ ಹೃದಯದಲ್ಲಿರುವ ಬಿಂಬಕ್ಕೆ ಇದೋ ಕೊಟ್ಟಿದ್ದೇನೆ ಅಂತ ಹೇಳಿ ಅವರ ಒಂದು ಪ್ರತಿಮೆಯನ್ನೇ ಕೊಡ್ತಾರೆ. ಅವರು ಹೇಳ್ತಾರೆ BKS ಅಯ್ಯಂಗಾರ್, ನಮ್ಮ ಒಂದು ವಿದ್ಯೆ ಪರಂಪರಾನುಗತವಾದದ್ದು, ಇದನ್ನು ಕಲ್ತಿದ್ದಕ್ಕೆ ಸಮಾಜಕ್ಕೆ ನಿಷ್ಕಳಂಕವಾದಂಥ ಮನಸ್ಸಿನಿಂದ ಕಲಿಸಿದರೆ ಎಂತಹ ಬೆಲೆ ಇದೆ ಅನ್ನೋದು ನನಗೆ ಅರ್ಥವಾಯಿತು ಅಂತಾರೆ. ಅಂತಹ ಒಂದು ಮನೋನಿಯಂತ್ರಣದ ಮೂಲಕ ದೇಹ ಮನಸ್ಸು ಎರಡನ್ನೂ ಸೌಖ್ಯವಾಗಿರಿಸ್ಕೊಳ್ತಕ್ಕಂಥದ್ದು ಯೋಗ. ಅದ್ರ ಜೊತೆಗೆ ನೀವೆಷ್ಟೇ ದೊಡ್ಡ ವಿದ್ವಾಂಸರಾಗಿದ್ದರೂ ಕೂಡ, ರಾಳಪ್ಪಲ್ಲಿ ಅನಂತಕೃಷ್ಣ ಶರ್ಮಾ ಅಂತಿದ್ದರು, ನೀವು ಸಂಗೀತ ಕೇಳಿದ್ರಿಂದ ಅದು 2 ನಿಮಿಷದ ಮಾತು. ಅವರು ರಾಳಪ್ಪಲ್ಲಿ ಅನಂತಕೃಷ್ಣ ಶರ್ಮಾ ಅವರು ಜುಟ್ಟು 3 ನಾಮ, ತುಂಬ ಶ್ರದ್ಧಾವಂತರು. ಅವರು ಸಂಗೀತ ಹಾಡ್ತಾಯಿದ್ರು. ಅವ್ರಿಗೊಂದು ಕಾಯಿಲೆ ಬಂದ ನಂತರದಲ್ಲಿ ಜ್ವರ ವಿಪರೀತ ಆಗಿ ಸಂಗೀತದ ಕಂಠ ಅವರಿಗೆ ಮಾಧುರ್ಯ ಹೋಗ್ಬಿಡ್ತು. ನಾನು ನಮ್ಮ ರವಿ ಮಾಮನಿಗೆ ಹೇಳ್ತಿದ್ದೆ, ಹಾಡೋರ ಬಗ್ಗೆ ನಮ್ಮ ಮುದ್ದುರಾಮನ ಪದ್ಯದಲ್ಲಿ ಒಂದಿದೆ, ಹಾಡು ನೀ ಇನಿರಾಗ ಇರುವಾಗ ಶಾರೀರ. ಹಾಗಿದೆ ನೋಡಿ, ಹಾಡು ನೀ ಇನಿರಾಗ ಇರುವಾಗ ಶಾರೀರ ಎಂದು ಹಿಂಪಡೆಯುವನು ಕಂಠ ಕೊಟ್ಟವನು, ಅವನೊಲಿಮೆ ಇಲ್ಲದಿರೆ ಜಗದಿ ಮೂಕರು ನಾವು, ದೊರೆತುದಕ್ಕೆ ಶರಣೆನ್ನು ಮುದ್ದು ರಾಮ. ಅದರಿಂದ ಅಂತಹ ಒಂದು ಸಂಸ್ಕೃತಿಯಲ್ಲಿರ್ತಕ್ಕಂತಹ ಭಾರತ ದೇಶಕ್ಕೆ ರಾಳಪ್ಪಲ್ಲಿ ಅನಂತಕೃಷ್ಣ ಶರ್ಮಾ ಅವರು ಕಂಠ ಮಾಧುರ್ಯ ಹೋಗ್ಬಿಡ್ತು. ಆದರೆ ಕಂಠ ಮಾಧುರ್ಯ ಹೋದ್ರೇನು, ಕೈಗೊಂದು ಶಕ್ತಿ ಇದೆಯಲ್ಲ ಅಂಥೇಳಿ ಪಿಟೀಲ್ ವಾದನ ಕಲಿತು. ಅಷ್ಟು ದೊಡ್ಡ ವಿದ್ವಾಂಸ ಉತ್ಥಾನದಲ್ಲಿ ನಮ್ಮ ರಾಮಸ್ವಾಮಿಗಳು ಬರೆದಿರ್ತಕ್ಕಂಥದ್ರಲ್ಲಿ ನೀವು ಓದಬೇಕು. ಅಷ್ಟು ದೊಡ್ಡ ವಿದ್ವಾಂಸ ಸಂಗೀತದ ಬಗ್ಗೆ ಸಂಶೋಧನೆ ಮಾಡಿಕೊಂಡು ಬಂದರು. ಯೋಗಕ್ಕೂ ಸಂಗೀತಕ್ಕೂ ಒಂದು ಅವಿನಾಭಾವ ಸಂಬಂಧ ಇದೆಯಾ ಅಂತ. ಒಂದು ಹಾಡಿಗೆ ರಾಗ ಗೊತ್ತಿಲ್ಲ, ಲೆಕ್ಕ ಹಾಕ್ಕೊಳ್ಳಿ, ಅಷ್ಟು ದೊಡ್ಡ ವಿದ್ವಾಂಸರು. ಒಂದು ಹಾಡಿಗೆ ರಾಗ ಗೊತ್ತಿಲ್ಲ, ಅದಕ್ಕೆ ಯಾವ ಥರ ತಾಳ ಹಾಕಬೇಕು ಗೊತ್ತಿಲ್ಲ. ಯಾವುದದು ಅಂದರೆ ನಿಮಗೆ ಆಶ್ಚರ್ಯ ಆಗುತ್ತೆ, ಅದರ ಕಡೆಯಲ್ಲಿ ಹೇಳ್ತೀನಿ. ಅವರು ಒಂದಿನ ಪೂಜೆಗೆ ಅಂತ ಹಿಂಗೆ ಹೊರಟಿದ್ದಾರೆ. ಯೋಗ ಮಾಡಿದರು, ಪ್ರಾಣಾಯಾಮ ಮಾಡಿದರು, ಸಂಧ್ಯಾ ವಂದನೆ ಮಾಡಿದರು, ಪೂಜೆಗೆ ಹೊರಟರು.
ಹೊರಡಬೇಕಾದ್ರೆ ಹೊರಗಡೆಯಿಂದ ಒಬ್ಬ ಭಿಕ್ಷುಕ ಭಿಕ್ಷೆ ಎತ್ತೋದಕ್ಕೆ ಅವ್ರ ಮನೆ ಬಾಗಿಲಿಗೆ ಬಂದ. ಅವನು ಹಾಡ್ತಾ ಇದ್ದ ಒಂದು ಹಾಡು. ಅದನ್ನು ನೋಡಿದ ಕೂಡಲೇ ಇವ್ರ ಕಿವಿ ನಿಮಿರ್ತು, ನೋಡಿದರು, ನಿಂತರು. ಚೆನ್ನಾಗಿ ಹಾಡಿದೆಪ್ಪ ಅಂದರು. ಆತ್ಕಂಡು ಸ್ವಾಮಿ, ನನ್ನ ಹಾಡು ಕೇಳ್ಕೊಂಡು ಏನು ಮಾಡ್ತೀರಿ, ಚೆನ್ನಾಗಾಯ್ತು ಅಂತಂದರೆ ಸುಮ್ಮನೆ ಕೈ ಮುಗಿದ್ರೆ ಆಗ್ತವ, ಭಿಕ್ಷೆ ಹಾಕ್ರಿ ಇಂದ. ಭಿಕ್ಷೆ ಹಾಕಿದ್ರು. ಹಾಕಿದ ಮೇಲೆ ಅವನು ಹೊರಟ. ಅಪ್ಪ ಅಣ್ಣ ಒಂದು ನಿಮಿಷ ಇರ್ತೀಯಾ ಅಂದರು. ನಾವು ಹೊಟ್ಟೆಪಾಡಿಗೆ ಈ ತುತ್ತು ನಮ್ಮವ್ವನಿಗೆ, ಇನ್ನೊಂದು ತುತ್ತು ಎತ್ಕೊಂಡ್ರೆ ನನಗೆ ಕಣ್ಣು ಸ್ವಾಮಿ, ನಮ್ಮವ್ವ ಅಲ್ಲಿ ಕುಂತಿ ದನ ಕಾಯ್ಕೊಂಡು ನಾನು ತಗೊಂಡೋಗ್ಬೇಕು ಅಂದ. ಪ್ರಾಮಾಣಿಕತೆ ನೋಡ್ರಿ. ಮೂರನೇ ಮನೆ ಹಾಕ್ಬೇಕು ಸ್ವಾಮಿ, ಇರೋದಿಬ್ಬರು. ಗೇಣುದ್ದ ದೇವ್ರು ತೊಳೆದ್ರೆ ಮೊಳೆದುದ್ದ ಅನ್ನ ಸಾಕೊಂಡು ಸ್ವಾಮಿ ಇಂದು. ಅವ್ರೇನು ಮಾಡಿದರು, ಆಯಿತು ಎರಡನೇದು ಭಿಕ್ಷೆ ನಾನೇ ಕೊಡ್ತೀನಿ, ಇನ್ನೊಂದು ಸತಿ ಹಾಡ್ತೀಯಾ ಅಂದರು. ಹಾಡ್ದ. ನಮ್ಮದು ಕಸಬೆ ಅದು. ಹಾಡ್ದ. ಭಾಳ ಚೆನ್ನಾಗಿ ಹಾಡಿದೆ. ಒಳಗೆ ಬರ್ತೀಯಾ ಅಂದರು. ವಿದ್ಯೆಗೆ ನೋಡಿ ಏನು ಮಾಡುತ್ತೆ. ಒಳಗೆ ಬಂದರು. ಬ್ಯಾಡ್ಕಂಡು ಸ್ವಾಮಿ, ನಾವು ಭಿಕ್ಷೆ ಎತ್ಕೊಂಡು ತಿನ್ನೋ ನನ್ನ ಮಕ್ಕಳು, ಒಳಗೆ ಯಾಕೆ ಬರೋಣ, ನೀವು ಪೂಜೆ ಗೀಜೆ ಮಾಡೋರು. ಇಲ್ಲ ಬಾಪ ಬಾರೋ ಅಂತೇಳಿ, ನಾಳೆಗೂ ಒಂದು ಹಿಡಿ ಕೊಡ್ತೀನಿ ಬಾರೋ, ನಾಳೆ ಹಣೆ ಬರ, ಇವತ್ತಿಂದ ಆಯ್ತು ಅಂದ. ಬಂದು ಕೂಡಲೇ ಕೂತ್ಕೋ. ಅವನಿಗೆ ಮನೆಗೆ ಕೊಡೋಕೆ ಹೋಗ್ತಾರೆ, ಮುಜುಗರ ಮಾಡ್ಕೊಂಬಿಡ್ತಾನೆ ಅವನು. ಮಾಡ್ಕೊಂಡು ತಗೊಳ್ಳಿಲ್ಲ. ಕೂತ ಬ್ಯಾಡ್ಕಂಡು ಸ್ವಾಮಿ ಅಂತ ಹಿಂಗೆ ಕೂತ ಮೇಲೆ ಈಗ ಇನ್ನೊಂದು ಸತಿ ಹಾಡು, ನಿನಗೆ ಅದಕ್ಕಾಗಿ ಭಿಕ್ಷೆ ಕೊಡ್ತೀನಿ ಅಂತಲ್ಲ, ನೀನು ಹಾಡಿದ ಮೇಲೆ ನನ್ನೊಂದು ಮನಸ್ಸಿದೆ, ನಡೆಸ್ಕೊಡು ಅಂದರು. ಏನು ಅಂದರು, ನಾನು ಯೋಗ ಮಾಡ್ತೀನಿ, ಮನಸ್ಸಿಗೆ ಕ್ಷೇಮ ಇದೆ, ಆದರೆ ಈ ಹಾಡಬೇಕಿತ್ತಲ್ಲ, ನೀ ಹಾಡಿದೀಯ, ಇದನ್ನು ಕೇಳಿಸ್ಕೊಂಡಿದ್ದೀನಿ, ನಾನು ಮತ್ತೆ ಅದನ್ನು ಹಾಡ್ತೀನಿ, ನೀವೊಂದು ಸತಿ ಕೇಳಿಬಿಟ್ಟು ಹೋಗ್ತೀಯಂತೇನು. ಆಯ್ತು ತಗಡಿ ಅಂಥೇಳಿ ಹಾಡ್ದ. ಹಾಡಿದ ಮೇಲೆ ಇವರು ಕಣ್ಣು ಮುಚ್ಕೊಂಡು ತದೇಕ ಚಿತ್ತರಾಗಿ ಕೂತವರು ಕಣ್ಣು ಬಿಟ್ಟು, ಇವರು ನಾನು ಹಾಡ್ಲಾ ಅಂದರು. ಹಾಡಿದರು. ಹಾಡಿದರೆ ಮೌಲ್ಯಮಾಪನ ಹೆಂಗಿದೆ ನೋಡಿ. ಅವರು ಹಾಡಿದರು. ರಾಳಪ್ಪಲ್ಲಿ ಅನಂತಕ್ಷಮರು ಭಿಕ್ಷುಕನ ಮುಂದೆ ಹಾಡಿದರು. ಹೆಂಗಿದೆಯಪ್ಪ ಅಂದ್ರೆ ಪರವಾಗಿಲ್ಲ ಅಂದ. ಅವರು ಆಯ್ತತ್ ಎಲ್ಲಿ ಕಲ್ತೇನೆ, ದನ ಕಾಯ ನನ್ನ ಮಕ್ಕಳು, ನಮ್ಮವ್ವ ಹೇಳ್ಕೊಂಬರ್ತಿದ್ಲು, ಬರೀ ಕುಂತ್ಕೊಂಡು ಏನು ಮಾಡ್ತೀವಿ, ಹಾಡು ಹೇಳ್ಕೊಂಡು ಹತ್ರ ದನ ಕಾಯಬೇಕು ಅಂದರು. ಅವ್ರು ಕಾಯ್ತಾ ಇದ್ದಾರೆ ಸ್ವಾಮಿ, ಭಿಕ್ಷೆಗೆ ಬಂದೆ ಅಂದರು. ಅದನ್ನು ಸಂಶೋಧನೆ ಮಾಡಿ ಆ ಹಾಡೇ ನಾದ ಸುಧಾರ ಸಂಬಿಲನು ಅಂತಕ್ಕಂಥ ತ್ಯಾಗರಾಜರ ಕೀರ್ತನೆ. ಅವನ ಹಾಡಿದ್ದು ರಾಗ ಏನದು ಯಾವನ ಗೊತ್ತು ಸ್ವಾಮಿ, ಹಾಡೋದೊಂದೆಯ ಭಿಕ್ಷೆ ಎತ್ಕೊಳ್ಳಿ. ಆರಭಿ ರಾಗದ ನಾದ ಸುಧಾರ ಸಂಬಿಲನು ಅನ್ನುವುದನ್ನು ಒಬ್ಬ ಭಿಕ್ಷುಕ ರಸ್ತೆ ಒಳಗೆ ಹಾಡಿದ್ದು ನೋಡಿ. ಅವರು ಶರ ಬರೀತಾರೆ ರಾಳಪ್ಪಲ್ಲಿಯವರು. ಈ ದೇಶದಲ್ಲಿ ಹುಟ್ಟುತ್ತಲೇ ಮಕ್ಕಳು ಅಳುವ ಧ್ವನಿಯೂ ಕೂಡ ಅದು ಸಂಗೀತವೇ. ಅದರ ಜೊತೆಗೆ ಕಲಿತಾ ಯೋಗಕ್ಕೆ ಬಂದಾಗ ನಮಗೆ ಕ್ಷೇಮ ಅನ್ನುವುದು ಲಭ್ಯವಾಗತ್ತೆ ಅಂತ ಹೇಳಿ ನಿಸ್ಸಂಕೋಚವಾಗಿ ಭಿಕ್ಷಕನಿಂದ ಕಲಿತ, ಅವನಿಂದ ತಿಳಿದ ಆರಬಿ ರಾಗದ ನಾದ ಸುಧಾರ ಸಂಬಿಲನು ಅನ್ನುವುದನ್ನು ನೀವು ಹಾಡುವಾಗ ನೆನಪು ಮಾಡಿಕೊಳ್ಳಿ ಅಂದರು. ಇದು ನಮ್ಮ ದೇಶದಕ್ಕೆ ಕೃತಜ್ಞತೆಯನ್ನು ಕೊಡೋದು. ಆದ್ದರಿಂದ ಇಂಥ ಯೋಗ ಕೇಂದ್ರದಲ್ಲಿ ರಾಷ್ಟ್ರದ ಉನ್ನತದ ಸ್ಥಿತಿಗೆ ನೀವು ಸೇರಿದ್ದೀರಿ. ಅದರಲ್ಲಿ ನನ್ನ ಸಮಾರೋಪದ ಮಾತು ಅಂತ ಹೇಳಿದರೆ ಬೇಂದ್ರೆಯವರ ಮಾತು ನೆನಪು ಮಾಡಿಕೊಳ್ಬೇಕು. ನಮ್ಮ ದೇಶದ ಸಂಸ್ಕೃತಿಗೆ ಅನುರಕ್ತ ಇದ್ದರೆ ಸಾಲದು. ವಿಶ್ವಮಾತೆಯ ಗರ್ಭಕಮಲದಲ್ಲಿ ಹುಟ್ಟಿದ ಪರಾಗದ ಪರಮಾಣು ಕೀರ್ತಿ ನಾನು. ನಾರಾಯಣ ಮಾಮ ಆಗಲಿ, ರವಿ ಮಾಮ ಆಗಲಿ, ನೀವಾಗಲಿ, ನಾನಾಗಲಿ ಬಿಲಾಂಗ್ಸ್ ಟು ಅಲ್ಲ. ಈ ದೇಶದ ಇಲ್ಲಿಯ ಒಂದು ರಕ್ತ ಸಂಬಂಧ ಇದೆ. ಅದಕ್ಕೆ ಬಳಸೋ ಪದ ನೋಡ್ರಿ, ವಿಶ್ವಮಾತೆಯ ಗರ್ಭಕಮಲದಲ್ಲಿ ಹುಟ್ಟಿದ ಪರಾಗದ ಪರಮಾಣು ಕೀರ್ತಿ ನಾನು. ಭೂಮಿ ತಾಯಿಯ ಮೈಯ ಹಿಡಿಮಣ್ಣನ್ನು ಒಂದು ಗುಡಿಯಾಗಿ ಕಟ್ಟಿಕೊಂಡು ನಿಂತಂಥ ಮೂರ್ತಿ ನಾನು. ಭರತಮಾತೆಯ ಕೋಟಿ ಕಾರ್ತಿಕೋತ್ಸವದಲ್ಲಿ ಮಿನುಗುತ್ತಿರುವ ಜ್ಯೋತಿ ನಾನು. ಕನ್ನಡ ತಾಯಿಯ ಪರಿಮಳವನ್ನುಂಡು ಲೋಕಕ್ಕೆ ಬೀರುತ್ತಿರುವ ದುಂಬಿ ನಾನು. ನಾಲ್ಕನೇದು, ಕನ್ನಡ ತಾಯಿಯ ಪರಿಮಳವನ್ನುಂಡು ಲೋಕಕ್ಕೆ ಬೀರುತ್ತಿರುವ ದುಂಬಿ ನಾನು. ಐದನೇದು ಕೇಳಿ, ಹೆತ್ತ ತಾಯಿಯ ಹಾಲು ನೆತ್ತರಗಳನ್ನು ಕುಡಿದು ನಿಂತಂಥ ಜೀವಂತ ಮಮತೆ ನಾನು. ನಾವೆಲ್ಲ ನಮ್ಮ ತಾಯಿಯ ಎದೆ ಹಾಲು ಮಾತ್ರ ಕುಡಿದಿಲ್ಲ, ರಕ್ತವನ್ನೂ ಹೀರಿದ್ದೀವಿ. ಇನ್ನಾದರೂ ದೇಹವನ್ನು ಬಡವಾಗೋದಕ್ಕೆ ಬಿಡಬಾರದು. ಹೆತ್ತ ತಾಯಿಯ ಹಾಲು ನೆತ್ತರಗಳನ್ನು ಕುಡಿದು ನಿಂತಂಥ ಜೀವಂತ ಮಮತೆ ನಾನು. ಈ 5 ಗ್ಯಾರಂಟಿ ಇಲ್ಲಿದೆ ನೋಡಿ. 5 ಎರೆ ಪಂಚಪ್ರಾಣಗಳಾಗಿ ಈ ಜೀವದೇಹ ನಿಹನು. ಹೃದಯಾವಿಂದದಲ್ಲಿ ಇರುವ ನಾರಾಯಣನೇ ತಾನಾಗಿ ದತ್ತನರನು. ಹೃದಯಾವಿಂದದಲ್ಲಿರುವ ನಾರಾಯಣನೇ ತಾನಾಗಿ ದತ್ತನರನು. ಕನ್ನಡವನ್ನು ನುಡಿಸುತ್ತಿಹನು. ನಾನು ಕನ್ನಡಿಗ, ನಾನು ವಿಶ್ವಮಾನವ, ನಾನು ಮಾನವತ್ವದ ಪ್ರೇಮಿಯನ್ನು. ಇಂಥ ಒಂದು ದೇಶದಲ್ಲಿ ನಮ್ಮ ಅಟಲ್ಜಿ ಪ್ರಧಾನಮಂತ್ರಿಜಿಯವರು ಭಾರತ್ ಜಮೀನ್ ಕಾ ತುಕಡಾ ನಹಿ ಹೈ, ಯೆ ಜೀತಾ ಜಾಗ್ತಾ ರಾಷ್ಟ್ರ ಪುರುಷ ಹೈ, ಯಹ ವಂದನ್ ಕಿ ಭೂಮಿ ಹೈ, ಅವರ ಅಭಿನಂದನ್ ಕಿ ಭೂಮಿ ಹೈ.
अर्पण की भूमि है और तर्पण की भूमि है, बिंदु बिंदु में सिंधु है, कंकर कंकर में शंकर है, जिएंगे तो इसके लिए मरेंगे तो इसके लिए मेरा भारत महान ಅಂತ ಅವರು ಉಗ್ಗಡಿಸಿದರು. ಆದರೆ ನಮ್ಮಲ್ಲಿ ಇಬ್ಬರು ಸಚಿವರು, ಒಬ್ಬರು ಮಾಜಿ ಸಚಿವರು, ಅವರು ಏನು ಮಾಡಿದರು ಅಂತಂದರೆ, ಕೂತಿದ್ದಾರೆ, ಸ್ವಾಮೀಜಿ ಕೂತಿದ್ದಾರೆ, ಅವನು ಸಂದೇಶ ಕೊಡ್ತಾನೆ ಕಾಲೇಜಿನ ಮಕ್ಕಳಿಗೆ, ನೀವು ನಾನು ಎಲ್ರಂಗಲ್ಲ, ನಾನು ನನ್ನ ಮಿನಿಸ್ಟ್ರು ಅಂದರೆ ಏನು ಹೇಳ್ತೀನಿ ಅದು ನಡ್ಕೊಳ್ಳೋನು, ಗೊತ್ತಾತ್ರ? ಸ್ಕೂಲ್ ಹುಡುಗರು ಸರಿಯಾಗಿ ಕೇಳ್ಕೊಳ್ಳಿ, ನೀವು ಮುಂದೆ ಬರಬೇಕು ಅಂತೇಳಿದ್ರೆ ಇವ್ರ ಥರ ನೀವು ನಿತ್ಯಾನಂದ ಸ್ವಾಮಿ ಆಗಬೇಕು ಅಂತ. ಪಕ್ಕದಲ್ಲಿದ್ದ ಸ್ವಾಮಿಗೆ ಗಾಬರಿ ಆಗ್ಬಿಡ್ತು. ಪಕ್ಕದಲ್ಲಿ ಅವ್ರ ಶಾಸಕರು ಕೂತಿದ್ರು, ಅವ್ರಿಗೆ ಚುಚ್ಚಿ ಅವ್ರು ನಿತ್ಯಾನಂದ ಅಲ್ಲ ಅಂದು. ಆಚಕಣ ಮತ್ತೇನು ನಿರ್ಮಲಾನಂದ ಅಂದ. ನಿರ್ಮಲಾನಂದ ಸ್ವಾಮೀಜಿಗೆ ಅವನೇ ಅಂದ್ಬಿಟ್ಟ, ಏನೋ ಒಂದು ಸರಿಪಡ್ಕೊಳ್ಳಿ ಅವನಿಗೆ ಆಗಿ ಯಾರು ಬೇಡ ಅಂತಾರೆ ಅಂದ್ಬಿಟ್ಟ. ಇನ್ನೊಬ್ಬ ಮಹಾನುಭಾವ ಆತ ಹೋದ, ಮಡಿಕೇರಿಯಲ್ಲಿ ಮಾತಾಡ್ತಾನೆ, ಈ ಕನ್ನಡದ ಮೂಲಕ ಸಂಸ್ಕೃತಿಯೆಲ್ಲ ಉಳಿಬೇಕಾದ್ರೆ, ರಾಷ್ಟ್ರ ಉತ್ಥಾನಕ್ಕೆ ಬರಬೇಕಾದ್ರೆ ಅವನೇನು ಹೇಳ್ದ ಅಂತಾರೆ, ಎಲ್ಲ ಒಂದು ಅರ್ಥ ಮಾಡ್ಕೊಳ್ಳಿ, ನೀವು ಕುಮಾರಸ್ವಾಮಿ ಚರಿತ್ರೆ ಓದಿದ್ರೆ ನೀವೆಲ್ಲ ನಮ್ಮ ದೇಶಕ್ಕೆ ನಮ್ಮ ಇದಕ್ಕೆ ನೀವು ಸೇವೆ ಸಲ್ಲಿಸ್ದಾಗೆ. ಪಕ್ಕದವನು ಬಂದ, ಸರ್ ಕುಮಾರಸ್ವಾಮಿ ಅಲ್ಲ ಸರ್, ಕುಮಾರವ್ಯಾಸ ಅಂತ. ನಮಗೆ ಕುಮಾರವ್ಯಾಸ ಗೊತ್ತಿಲ್ಲ, ಲಕ್ಷ್ಮೀಶ ಗೊತ್ತಿಲ್ಲ, ನಾವು ಯೋಗ ಮಾಡಿಕೊಂಡೇ ಕೊಡ್ತೀವಿ ಅಂತಂದ್ರೆ ಏನು ಪ್ರಯೋಜನ ಅಂತ. ಅದರಿಂದ ನಮ್ಮ ಭಾರತ ದೇಶದ ಈ ಸಂಸ್ಕೃತಿಯನ್ನು ಕಲಿಯೋದಕ್ಕೆ, ರಾಷ್ಟ್ರೋತ್ಥಾನಕ್ಕೆ ನೀವಷ್ಟೇ ಬಂದರೆ ಆಗೋಲ್ಲ, ನಿಮ್ಮ ಮನೆಯ ಮಕ್ಕಳನ್ನು ಕರ್ಕೊಂಡು ಬಂದು, ನಿಮ್ಮ ಮನೆಯ ಕುಟುಂಬದವ್ರನ್ನೂ ಕರ್ಕೊಂಡು ಬಂದು ಯೋಗ ಮಾಡುವುದರ ಮೂಲಕ ನಿಮ್ಮ ಮನಸ್ಸನ್ನು ಕ್ಷೇಮವಾಗಿರಿಸಿಕೊಂಡು ನಿಮ್ಮ ದೇಹದ ಜೊತೆಗೆ ದೇಶವನ್ನು ಸೌಖ್ಯವಾಗಿರಿಸುವುದಕ್ಕೆ ನಾವು ನೀವು ಎಲ್ಲರೂ ಕೂಡ ದಿಟ್ಟ ಹೆಜ್ಜೆ ಧೀರ ಕ್ರಮದಿಂದ ಮುನ್ನಡೆಯೋಣ ಅಂತಕ್ಕಂಥದ್ದೇ ಪೂಜಾರಪ್ಪನ ಅಂತರಂಗದ ಕಳಕಳಿ. ಏನಂತೀರಿ? ನಮಸ್ಕಾರ.